ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು, ಶರಣಾರ್ಥಿ. ಬಂಧುಗಳೇ, ನಮಗೆ ಎಷ್ಟೇ ಹಣ ಆಸ್ತಿ ಇದ್ದರೂ ಸಹ ಅದನ್ನು ಅನುಭವಿಸಲು ಒಳ್ಳೆಯ ಆರೋಗ್ಯ ಬೇಕು. ಆರೋಗ್ಯ ಇಲ್ಲ ಅಂತಂದರೆ ನಾವು ಮಾಡಿಟ್ಟಿರ್ತಕ್ಕಂಥ, ಕೂಡಿಟ್ಟಿರ್ತಕ್ಕಂಥ, ಗಳಿಸಿರ್ತಕ್ಕಂಥ ಎಲ್ಲ ಆಸ್ತಿ ಐಶ್ವರ್ಯ ಎಲ್ಲವೂ ಕೂಡ ವೇಸ್ಟು. ನಮ್ಮ ಶರಣರು ಹೇಳ್ತಾರೆ, ನಿನಗೆ ಎಷ್ಟು ಆಯುಷ್ಯು ಇದ್ರೇನಪ್ಪ ಅಥವಾ ಸಂಪತ್ತಿದ್ರೇನು, ನಿನಗೆ ಆರೋಗ್ಯನೇ ಇಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ಎಲ್ಲ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಬಹಳ ಮುಖ್ಯವಾದ್ದು. ಈ ಆರೋಗ್ಯ ಸಂಪತ್ತನ್ನು ನಾವು ಗಳಿಸ್ಕೊಳ್ಬೇಕಾದ್ರೆ ನಮ್ಮದೇ ಆದಂಥ ಕೆಲವು ಪ್ರಯತ್ನಗಳು ಮಾಡಬೇಕಾಗುತ್ತೆ. ಪೂರ್ತಿ ನಾವು ವೈದ್ಯರ ಮೇಲೇ, ಡಾಕ್ಟರ್ ಮೇಲೇ ಡಿಪೆಂಡ್ ಆಗೋದಲ್ಲ. ಬೇಕಾದಷ್ಟು ವಿಧಾನಗಳಿದ್ದಾವೆ. ಇವತ್ತು ಆ ಒಂದು ಪರ್ಯಾಯ ಚಿಕಿತ್ಸೆಗಳೇನಿದ್ದಾವೆ, ಡ್ರಗ್ಲೆಸ್ಸು ಥೆರಪಿಗಳೇನಿದ್ದಾವೆ, ಔಷಧಿ ರಹಿತವಾದಂತಹ ಯಾವ ವ್ಯವಸ್ಥೆಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಸರಿಪಡಿಸ್ಕೊಳ್ಬೋದು ಅನ್ನುವಂತಹ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಲು MG ಮುಳುಕೂರು ಅಣ್ಣವ್ರು ಬಂದಿದ್ದಾರೆ. ಅವರು ಪ್ರಕೃತಿ ಚಿಕಿತ್ಸಾ ತಜ್ಞರು. ಹಾಗೆ ಅವರು ಸುಮಾರು ಈ ನಮ್ಮ ರಾಜ್ಯದಲ್ಲಿ ಅನೇಕ ಕಡೆ ಚಿಕಿತ್ಸೆಯನ್ನು ಮಾಡಿದ್ದಾರೆ. ನೇರವಾಗಿ ಪ್ರಕೃತಿಗೂ ನಮಗೂ ಇರುವಂತಹ ಸಂಬಂಧ, ಅದಕ್ಕೆ ಅನುಗುಣವಾಗಿ ಆಗುವಂತಹ ಬದಲಾವಣೆಗಳು, ಏನು ನಮ್ಮ ವೈಪರೀತ್ಯ ಮಾನಗಳಲ್ಲಿ ಏನಾಗುತ್ತೆ ವ್ಯತ್ಯಾಸಗಳು, ಅದರ ಮೇಲೆ ಅವರು ಚಿಕಿತ್ಸೆಯನ್ನು ಕೊಡ್ತಾ ಬಂದಿದ್ದಾರೆ. ಈಗಾಗಲೇ ಅವರು ಸಾಕಷ್ಟು ಜನಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ, ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೋರೋಣ. ಶರಣಾರ್ಥಿ ಸರ್. ಶರಣಾರ್ಥಿ ಅನ್ನೋರೆ, ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತೇವೆ. ಈಗ ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಈಗ ತಾವು ಮೊದಲು ಸರ್ಕಾರಿ ಅಧಿಕಾರಿಯಾಗಿದ್ರಿ. ಸರ್ಕಾರಿ ಅಧಿಕಾರಿ ಆಗಿ ನಿವೃತ್ತಿ ಆದಮೇಲೆ ನೀವೆಲ್ಲೋ ಒಂದು ಕಡೆ ಆರಾಮಾಗಿ ಇರ್ಬೋದಾಗಿತ್ತು. ವಿಶ್ರಾಂತಿ ಜೀವನವನ್ನು ಕಳೀತಾ ನೀವು ಆರಾಮಾಗಿ ಇರ್ಬೋದಾಗಿತ್ತು. ಆದರೆ ನೀವು ಸಮಾಜದ ಮಧ್ಯದಲ್ಲಿ ಇದ್ಕೊಂಡು ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದಷ್ಟು ಆರೋಗ್ಯ ಮತ್ತು ಒಂದಷ್ಟು ಆಧ್ಯಾತ್ಮಿಕ ಎರಡನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ತಾವು ನಿರಂತರವಾಗಿ ಜನಗಳ ಮಧ್ಯದಲ್ಲೇ ಇದ್ದುಕೊಂಡು ಜನಗಳಿಗೆ ಒಂದು ಆರೋಗ್ಯ ವಿಚಾರದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಕೊಂಡು ಚಿಕಿತ್ಸೆಯನ್ನು ಕೊಟ್ಕೊಂಡು ಬರ್ತಾ ಇದ್ದೀರಿ. ತಾವು ಕೊಡ್ತಾ ಇರ್ತಕ್ಕಂಥ ಚಿಕಿತ್ಸೆ ಅದ್ರ ಹೆಸರೇ ಹೇಳೋ ರೀತಿಯಲ್ಲಿ ಪ್ರಕೃತಿ ಚಿಕಿತ್ಸೆ ಅಲ್ವರಾ? ಈಗ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ತಾವು ಮಾಡ್ತೀರಿ. ಈಗ ನಾವು ಚಿಕಿತ್ಸೆ ಅಂತಂದಾಗ ನಮಗೆ ಗೊತ್ತಿರ್ತಕ್ಕಂಥದ್ದು ಹೋಮಿಯೋಪತಿ ಡಾಕ್ಟ್ರ್ ಹತ್ರ ಹೋಗುವಂಥದ್ದು, ಅಥವಾ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗುವಂಥದ್ದು, ಯುನಾನಿ ಡಾಕ್ಟ್ರ್ ಹತ್ರ ಹೋಗುವಂಥದ್ದು, ಅಥವಾ ನಾಟಿ ವೈದ್ಯರ ಹತ್ರ ಹೋಗುವಂಥದ್ದು, ನಾಡಿ ವೈದ್ಯರು ಅಂತ ಇರ್ತಾರೆ, ಆ ನಾಡಿ ವೈದ್ಯರ ಹತ್ರ ಹೋಗುವಂಥದ್ದು, ಇಷ್ಟೇ ನಮಗೆ ಗೊತ್ತಿರುವಂಥದ್ದು. ಈ ಪ್ರಕೃತಿ ಚಿಕಿತ್ಸೆ ಅಂತಕ್ಕಂಥದ್ದು ಜನಗಳಿಗೆ ಒಂದು ಹೊಸ ವಿಚಾರ ಮತ್ತು ಒಂದು ವಿಶಿಷ್ಟವಾದಂತಹ ವಿಚಾರ. ಸೊ ಈ ಪ್ರಕೃತಿ ಚಿಕಿತ್ಸೆಗೂ ಈ ಪ್ರಕೃತಿಗೂ ನೀವು ಹೇಳೋದಕ್ಕೂ ಏನು ಸಂಬಂಧ ಇದೆ? ಪ್ರಕೃತಿ ಚಿಕಿತ್ಸೆ ಅಂದರೆ ಏನು? ಭಾಳ ಸಂತೋಷ. ಎಲ್ಲ ವೀಕ್ಷಕರಿಗೆ ಶರಣಾರ್ಥಿ. ಕೃಷ್ಣಪ್ಪನವರು ಭಾಳ ಒಳ್ಳೆಯ ಒಂದು ವಿಷಯವನ್ನು ತಗೊಂಡು ತಮ್ಮೊಂದಿಗೆ ನನ್ನನ್ನು ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ವೀಕ್ಷಕ ಪ್ರಭುಗಳಿಗೆ ಶರಣುಗಳನ್ನು ಸಲ್ಲಿಸ್ತಾ, ಪ್ರಕೃತಿ ಚಿಕಿತ್ಸೆ ಮತ್ತು ಈಗಾಗಲೇ ಅವರು ಹೇಳಿದರು ಇತರೆ ಚಿಕಿತ್ಸೆಗಳು ಏನು ಸಂಬಂಧ ಅಂತಕ್ಕಂಥದ್ದು. ಇತರೆ ಚಿಕಿತ್ಸೆಗಳು ಬಂದಿದ್ದು ಇತ್ತೀಚೆಗೆ ಬಂದಿದ್ದಾವೆ. ಎಲ್ಲ ಚಿಕಿತ್ಸೆಗಳು ಬಂದದ್ದು ಇತ್ತೀಚೆಗೆ ಬಂದಿರೋದು. ಆದರೆ ಪ್ರಕೃತಿ ಚಿಕಿತ್ಸೆ ಅದು ಪರಮಾತ್ಮ ಯಾವಾಗ ಸೃಷ್ಟಿ ಮಾಡಿದಾನೆ ಆ ಸೃಷ್ಟಿ ಕಾಲದಿಂದನೇ ಬಂದಿದೆ. ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಮಗೆ ಸರಿಯಾದ ಕಲ್ಪನೆ ಇಲ್ಲ. ಬೇರೆ ಪದ್ಧತಿ ಆಲೋಪತಿ ಹುಟ್ಟಿದ್ದು 2500 ವರ್ಷ ಇತಿಹಾಸ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಪುರಾತನ ವೈದ್ಯ ಪದ್ಧತಿ ಯಾವುದು ಅಂದರೆ ಆಯುರ್ವೇದ. ಸಾಮಾನ್ಯವಾಗಿ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಅಂದರೆ ಒಂದೇ ಅಂತ ತಿಳ್ಕೊತಾ ಇದ್ದಾರೆ. ಆದರೆ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಒಂದೇ ಅಲ್ಲ. ಪುರಾತನ ಆಯುರ್ವೇದ ಏನತ್ತಲ್ಲ,
ಅದು ಇವತ್ತಿನ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ಬೋದು. ಋಷಿ ಮುನಿಗಳಕ್ಕಿಂತ ಮುಂಚೆನೂ ಜನ ಬದುಕಿದ್ರು 10,000 ವರ್ಷದಿಂದ, ಅದಕ್ಕಿಂತ ಮುಂಚೆನೂ ಜನ ಇದ್ದರು. ಆವಾಗಿಂದ ಪ್ರಕೃತಿ ಚಿಕಿತ್ಸೆ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ ಪ್ರಕೃತಿ ಚಿಕಿತ್ಸೆ. ಆಯುರ್ವೇದ ಹುಟ್ಟಿ 5,000 ವರ್ಷ ಇತಿಹಾಸ ಇದೆ. ಅದಕ್ಕೆ ಚರಕ ಸುಶ್ರುತ ಏನು ನಾವು ಕರಿತಾ ಇದ್ದೇವೆ ಅದೆಲ್ಲ ಇತ್ತೀಚೆಗೆ 5,000 ವರ್ಷದಿಂದ ಬಂದಿರತಕ್ಕಂಥದ್ದು. ಪ್ರಪಂಚದಲ್ಲಿ ಆರೋಗ್ಯವನ್ನು ಕೊಡಲಿಕ್ಕೆ ವೈದ್ಯಕೀಯ ಪದ್ಧತಿಗಳು ಬೇರೆ ಬೇರೆ ಇದ್ದಾವೆ. ಒಂದು ಔಷಧಿ ಕೊಟ್ಟು ಗುಣಪಡಿಸ್ತಕ್ಕಂಥ ವೈದ್ಯ ಪದ್ಧತಿಗಳಿದೆ, ಅಂದರೆ ಅಲೋಪತಿ, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಇದು ಔಷಧಿಯನ್ನು ಕೊಟ್ಟು ಗುಣಪಡಿಸ್ತಕ್ಕಂಥದ್ದು. ಯಾವಾಗ ಈ ಪ್ರಕೃತಿ ಸೃಷ್ಟಿ ಆಯ್ತೋ ಹೌದು, ಆವತ್ತು ದಿನದಿಂದಲೇ ಈ ಪ್ರಕೃತಿ ಚಿಕಿತ್ಸೆ ಇದೆ. ಹೌದು, ನಿಜ. ಏನಕ್ಕೆ ಇದು ಬೆಳಕಿಗೆ ಬಂದಿಲ್ಲ? ನಿಜ. ಇದು ಮೊದಲು ಪ್ರಕೃತಿ ಚಿಕಿತ್ಸೆ ಅಂದರೆ ಏನನ್ನು ತಿಳ್ಕೊಳ್ಳೋಣ, ಆಮೇಲೆ ಏಕೆ ಬೆಳಕಿಗೆ ಬಂದಿಲ್ಲ ಅನ್ನೋದನ್ನು ವಿಚಾರ ಮಾಡೋಣ. ಇಲ್ಲಿ ಪರಮಾತ್ಮನಿಂದ ಇದು ಸೃಷ್ಟಿ ಯಾವಾಗ ಈ ಭೂಮಿ, ಭೂಮಂಡಲ, ಈ ಪಂಚಭೂತಗಳನ್ನು, ಮೊದಲು ಪ್ರಕೃತಿ ಚಿಕಿತ್ಸೆ ಅಂದರೆ ಏನನ್ನು ತಿಳ್ಕೊಳ್ಳೋಣ. ಪ್ರಕೃತಿ ಚಿಕಿತ್ಸೆ ಅಂದರೆ ಈ ನಮ್ಮ ದೇಹ ಪಂಚಭೂತಗಳಿಂದ ಮಾಡಿದೆ. ಪ್ರತಿಯೊಂದು ಎಲ್ಲನೂ ಪಂಚಭೂತಗಳಿಂದ ಆಗಿದೆ. ಏನು ಈ ಜಗತ್ತು ಏನು ಕಾಣ್ತಾ ಇದೆ, ಕಣ್ಣಿಗೆ ಕಾಣತಕ್ಕಂಥ ಈ ಚರಾಚರ ಜಗತ್ತು ಎಲ್ಲವೂ ಸೃಷ್ಟಿಯಾಗಿದ್ದು ಪಂಚಭೂತಗಳಿಂದ. ಪಂಚಭೂತಗಳು ಆಕಾಶ, ಅಗ್ನಿ, ವಾಯು. ವಾಯು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಅಂತ ಹೇಳ್ತೀವಿ ಪಂಚಭೂತಗಳು. ಪಂಚಭೂತಗಳು ಪ್ಲಸ್ ಆತ್ಮ. ಇವಿಷ್ಟು ಸೇರಿ ಈ ದೇಹ ರಚನೆ ಆಗಿರೋದು, ನಡೀತಾ ಇದೆ. ಅದು ರಚನೆ ಆಗಿರೋದು ಈ ಪಂಚಭೂತಗಳಿಂದನೇ. ಅದರೊಳಗಡೆ ಆತ್ಮ ಅನ್ನೋದು ಒಂದು ಸೇರ್ಕೊಂಡಿದೆ. ಈ ಪಂಚಭೂತಗಳನ್ನೇ ಔಷಧಿಯಾಗಿ ಉಪಯೋಗಿಸಿಕೊಂಡು ಮಾಡುವ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ. ಈ ಪಂಚಭೂತಗಳನ್ನು, ಹೌದು, ಪಂಚಭೂತಗಳಂದ್ರೆ ಮಣ್ಣು ಅಂದ್ರೆ ಅದರಲ್ಲಿ ಆಹಾರನೂ ಬಂತು. ಬರೀ ಮಣ್ಣು ಒಂದೇ ಅಲ್ಲ, ಮಣ್ಣಿನಿಂದ ಚಿಕಿತ್ಸೆ ಮಾಡ್ತೇವೆ. ಮಣ್ಣಿನಿಂದ ಆಹಾರ ಉತ್ಪತ್ತಿ ಆಗುತ್ತೆ, ಅದಕ್ಕೆ ಆಹಾರ ಚಿಕಿತ್ಸೆ ಅಂತೀವಿ. ಫುಡ್ ಥೆರಪಿ ಅಂತೀವಿ, ನೀರು. ಆಮೇಲೆ ಸೂರ್ಯನ ಚಿಕಿತ್ಸೆ, ಸನ್ ಥೆರಪಿ ಅಂತ ಕರಿತೀವಿ. ಆಕಾಶ ಚಿಕಿತ್ಸೆ. ಆಕಾಶ ಚಿಕಿತ್ಸೆಯನ್ನು ಹೇಗೆ ಬಳಸ್ತೀರಿ ಅಂತ ನೀವು ಕೇಳಬಹುದು. ಆಕಾಶ ಚಿಕಿತ್ಸೆ ಅಂದ್ರೆ ಆಕಾಶ ಸ್ಪೇಸ್ ಇದೆ ನೋಡಿ, ಖಾಲಿ ಇದೆ. ಹಾಗೆ ನಾವು ಊಟ ಬಿಟ್ರೆ ನಮ್ಮ ಹೊಟ್ಟೆನೂ ಖಾಲಿ ಇರುತ್ತೆ, ಎಂಟಿ ಸ್ಪೇಸ್. ಅದಕ್ಕೆ ಉಪವಾಸ ಚಿಕಿತ್ಸೆ ಆಕಾಶಕ್ಕೆ ನಾವು ಬಳಸ್ತಾ ಇದ್ದೀವಿ. ವಾಯು ಚಿಕಿತ್ಸೆ, ಗಾಳಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಇರ್ಬೋದು. ಅರ್ಲಿ ಮಾರ್ನಿಂಗ್ ನಾವು ಹೊರಗಡೆ ವಾಕಿಂಗ್ ಹೋಗ್ಬಿಟ್ರೆ ಆ ಒಂದು ವಾಯು ಸೇವನೆ, ಒಳ್ಳೆ ವಾಯು ಸೇವನೆಯಿಂದ ನಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ನಿವಾರಣೆ ನಾವು ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಪಂಚಭೂತಗಳನ್ನು ಔಷಧಿಯಾಗಿ ಉಪಯೋಗಿಸಿಕೊಂಡು ಚಿಕಿತ್ಸೆ ಮಾಡೋದು ಪ್ರಕೃತಿ ಚಿಕಿತ್ಸೆ. ಚಿಕಿತ್ಸೆನಲ್ಲಿ 3 ಇದಾವೆ. ಒಂದು ಔಷಧಿ ಕೊಟ್ಟು ಗುಣಪಡಿಸೋದು, ಇನ್ನೊಂದು ಔಷಧಿ ರಹಿತ ತಾವು ಹೇಳಿದಾಗೆ, ಇನ್ನೊಂದು ಪಂಚಭೌತಿಕ ಚಿಕಿತ್ಸೆ. ಪ್ರಪಂಚದಲ್ಲಿರುವ ಎಲ್ಲಾ ಚಿಕಿತ್ಸಾ ಪದ್ಧತಿಗಳನ್ನ 3ರಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದು ಔಷಧಿ ಕೊಡೋದು, ಔಷಧಿ ರಹಿತ. ಔಷಧಿ ರಹಿತದಲ್ಲಿ ಯೋಗ ಬರುತ್ತೆ, ಪ್ರಾಣಿಕ್ ಹೀಲಿಂಗ್, ರೇಖಿ ಥೆರಪಿ, ಯಂತ್ರ, ಮಂತ್ರ, ತಂತ್ರ, ಆಮೇಲೆ ಮ್ಯಾಗ್ನೆಟಿಕ್ ಥೆರಪಿ, ಹಿಪ್ನಾಟಿಸಮ್, ಅವೆಲ್ಲ ಇದರಲ್ಲಿ ಸುಮಾರು 28. ಸುಗಂಧ ಚಿಕಿತ್ಸೆ ಅಂತ ಬರ್ತಾ ಇದೆ, ಜಮ್ ಥೆರಪಿ ಅಂತ ಬರ್ತಾ ಇದೆ, ಮ್ಯಾಗ್ನೆಟ್ಟು. ಹೀಗೆಲ್ಲ ಈ ಒಂದು ಔಷಧಿ ರಹಿತ ಚಿಕಿತ್ಸೆ. ಪಂಚಭೌತಿಕ ಚಿಕಿತ್ಸೆ ಇದೇ ಬೇರೆ, ಇದು ಮೂರನೇದು. ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು 3ರಲ್ಲಿ ವಿಂಗಡಿಸಿದ್ದಾರೆ. ಪಂಚಭೌತಿಕ ಔಷಧಿಗಳಿಲ್ಲ, ಥೆರಪಿನೂ ಇಲ್ಲ. ತಿನ್ನೋ ಆಹಾರನ ಔಷಧಿ, ಕುಡಿಯೋ ನೀರಿನ ಔಷಧಿ, ಸೇವಿಸೋ ಗಾಳಿನ ಔಷಧಿ, ಬಿಸಿಲನ್ನ ಪಡ್ಕೊಳ್ಳೋದೇ ಔಷಧಿ. ಆಕಾಶ ಚಿಕಿತ್ಸೆ ಅಂದ್ರೆ ಹೊರಗಡೆ ನೋಡಿ, ನಾವು ಮನೆಯಲ್ಲೆಲ್ಲ ಕೂತು ಬೇಸರಾಗಿರುತ್ತೆ. ಎಲ್ಲಾರ ಹೊರಗೆ ಹೋಗಿ ಕೆರೆ ದಂಡೆನಲ್ಲೋ ಹೊಳೆನಲ್ಲೋ ಹೋಗಿ ಬಂದ್ರೆ ಅಲ್ಲಿ ನಮಗೆ ನೇಚರ್ ಸಿಗುತ್ತೆ. ಆ ಒಂದು ತತ್ವವನ್ನು ನಾವು ಪಡ್ಕೋತೀವಿ, ಅದರಲ್ಲಿ ಫ್ರೆಶ್ನೆಸ್ ಬರುತ್ತೆ. ಪಾರ್ಕ್ಗಳು ಹೋಗ್ತಾ ಇದ್ದಾರೆ, ಸೈಟ್ ಸೀಯಿಂಗ್ ಹೋಗ್ತಾ ಇದ್ದಾರೆ. ಹೌದು, ಅದು ನೇಚರ್ ನಾವು ಪಡ್ಕೊಳ್ತಕ್ಕಂಥದ್ದು, ಆ ತತ್ವ. ಅದು ಆಕಾಶ ಚಿಕಿತ್ಸೆ. ಉಪವಾಸನೂ ಆಕಾಶ ಚಿಕಿತ್ಸೆ ನಾವು ಹೇಳ್ತಾ ಇದ್ದೀವಿ. ಈ ಚಿಕಿತ್ಸೆಗಳು ಪಂಚಭೌತಿಕ ಚಿಕಿತ್ಸೆಗಳು. ಇದರಲ್ಲಿ ಯಾವ್ದಾದ್ರು ಒಂದು ಚಿಕಿತ್ಸೆ ಬಗ್ಗೆ ತಾವು ಹೇಳಲಿಕ್ಕಾಗುತ್ತಾ? ಯಾವ್ದಾದ್ರು ಒಂದು. ಈಗ ನಮಗೆ ಉದಾಹರಣೆಗೆ ಒಬ್ಬ ಮನುಷ್ಯ ಯಾವುದೇ ಔಷಧಿಗಳನ್ನ ತಗೊಳ್ದಲೇನೆ ಆರೋಗ್ಯವಾಗಿ ಬದುಕಬೇಕು ಅಂತಂದ್ರೆ ಅವನ ಜೀವನ ಕ್ರಮವನ್ನ ಯಾವ ರೀತಿ ಇಟ್ಕೋಬೇಕಾಗುತ್ತೆ? ಬಹಳ ಸಂತೋಷ, ಒಳ್ಳೆ ಪ್ರಶ್ನೆ. ಒಬ್ಬ ಮನುಷ್ಯ ಆರೋಗ್ಯವಂತ ಆಗಿರ್ಬೇಕಂದ್ರೆ ಹೇಗಿರ್ಬೇಕು ಅಂತ ನಾವು ಏನಾಗಿದೆ ಅಂದ್ರೆ ಪ್ರಕೃತಿ ನಿಯಮಗಳನ್ನು ಪಾಲಿಸಬೇಕಾಗಿದೆ. ಇಲ್ಲಿ ಮನುಷ್ಯ ಈ ಪ್ರಕೃತಿ ನಿಯಮಗಳನ್ನು ಬಿಟ್ಟು ಹೋಗ್ತಾ ಇದ್ದಾನೆ.
ಅದಕ್ಕಾಗಿ ತೊಂದರೆ ಪಡ್ತಾ ಇದ್ದಾನೆ. ಈಗ ಪ್ರಾಣಿಗಳನ್ನು ಗಮನಿಸಿ, ನಾವು ಕಲಿಬೇಕಾಗಿದ್ದು ಪ್ರಾಣಿಗಳಿಂದ ಮುಖ್ಯ ಕಲಿಬೇಕಾಗಿದೆ ಇವತ್ತಿನ ದಿವಸ. ಪ್ರಾಣಿಗಳ ಆರೋಗ್ಯ ಇದೆ ಅಲ್ಲ, ಅವಕ್ಕೆ ಬಿ ಪಿ ಇಲ್ಲ, ಅವಕ್ಕೆ ಶುಗರ್ ಇಲ್ಲ, ಯಾವ ಹಾಸ್ಪಿಟ್ಲ್ಗಳು ಇಲ್ಲ, ಅಡ್ಮಿಟ್ ಆಗೋದಿಲ್ಲ, ಅವು ಹುಷಾರಿಲ್ಲದೆ ಇದ್ದಾಗ ಸ್ವಚ್ಛಂದವಾಗಿ ನೀರು ಕುಡ್ಕೊಂಡು ಗಾಳಿ ಬೆಳಕಲ್ಲಿ ಇದ್ಕೊಂಡು ಆರಾಮಾಗಿದ್ದಾವ. ಎಸ್ ಎಸ್, ಅವು ಪ್ರಾಣಿಗಳಿಂದ ನಾವು ಕಲಿಬೇಕಾಗಿದೆ. ಈ ಪ್ರಕೃತಿ ಚಿಕಿತ್ಸೆ ಕಲ್ತದ್ದು ಮನುಷ್ಯ ಇತ್ತೀಚೆಗೆ ಹೆಸರಿಟ್ಟಿದ್ದಾನೆ ನ್ಯಾಚುರೋಪತಿ ಅಂತ, ಅದು ಪ್ರಕೃತಿ ಚಿಕಿತ್ಸೆ ಅಂತ. ಮೊದಲು ಇದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಲವರು ಬರೀ ಆಹಾರ ಕೊಟ್ಟು ಚಿಕಿತ್ಸೆ ಮಾಡ್ತಾ ಇದ್ರು, ಆಹಾರ ಫುಡ್ ಥೆರಪಿ ಅಂತ ಕರಿತಿದ್ರು. ಔಷಧಿ, ಆಹಾರನೇ ಔಷಧಿ, ತಿನ್ನೋ ಆಹಾರನೇ ಔಷಧಿ. ಆಹಾರನ್ನು ಕೊಟ್ಟು ಗುಣಪಡಿಸ್ತಿದ್ರು, ಆಮೇಲೆ ನೀರನ್ನು ಕೊಟ್ಟು ಗುಣಪಡಿಸಕ್ಕೆ ಶುರು ಮಾಡಿದ್ರು. ಹೈಡ್ರೋಥೆರಪಿ ಅಂತ ಬಂತು. ಬೆನೆಡಿಕ್ಟ್ ಲಸ್ಟ್ ಅನ್ನ ಅವ್ರು ಏನ್ ಮಾಡಿದ್ರು, ಒಬ್ರು ಉಪವಾಸ ಮಾಡಕ್ರು, ಆಮೇಲೆ ಒಬ್ರು ಗಾಳಿ ಫ್ರೆಶ್ ಏರ್ ತಗೊಳ್ಳಿ, ಸೂರ್ಯನ ಬೆಳಕು ತಗೊಳ್ಳಿ ಅಂತ ಶುರು ಮಾಡಿದ್ರು. ಅವನ್ನೆಲ್ಲ ಬೆನೆಡಿಕ್ಟ್ ಲಸ್ಟ್ 19ನೇ ಶತಮಾನದಲ್ಲಿ ಅವಷ್ಟು ಸೇರಿ ಪ್ರಕೃತಿ ಚಿಕಿತ್ಸೆ ಅಂತ ಇಟ್ಟ. ಇಲ್ಲಿ ನಾವು ನೇಚರ್ ಲಾಸ್ ಅನ್ನು ಬ್ರೇಕ್ ಮಾಡ್ತಾ ಇದೀವಿ ಅಂತಂದ್ರೆ, ಪ್ರಾಣಿಗಳು ನೋಡಿ ಅವು ಬ್ರೇಕ್ ಮಾಡೋದಿಲ್ಲ. ಹಸಿದಾಗ ತಿಂತಾವ, ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ಪ್ರಾಣಿ ಬಂದ್ರು ಅದು ತಿನ್ನೋದಿಲ್ಲ, ಅಟ್ಯಾಕ್ ಮಾಡೋದಿಲ್ಲ. ತುಂಬಿದೆ, ಬೇರೆ ಪ್ರಾಣಿ ಬಂದು ಅದ್ರ ಮೈ ಮೇಲೆ ಹುಲಿ ಮೇಲೆ ಬಿದ್ರು ಸಹಿತ ಅದು ತಿನ್ನಕ್ ಹೋಗೋದಿಲ್ಲ. ತಂದು ಹೊಟ್ಟೆ ಹಸಿದಾಗ ಮಾತ್ರ ತಿನ್ನುತ್ತೆ, ಭೇಟಿ ಮಾಡ್ಬಿಟ್ಟು ತಿಂದ್ಬಿಡುತ್ತೆ. ನಂತರ ಹಸಿವಾರ್ಗು ಮುಟ್ಟೋದಿಲ್ಲ, ಇನ್ನೊಂದು ಮುಟ್ಟೋದಿಲ್ಲ. ಹೌದು, ನಾವು ಹಸಿದಾಗ ತಿನ್ಬೇಕು. ಅದಕ್ಕೆ ಸರ್ವಜ್ಞ ಏನ್ ಹೇಳ್ತಾನೆ, ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳೂನ ಬೇಡ, ವೈದ್ಯರ ಬೆಸಸಲೇ ಬೇಡ ಸರ್ವಜ್ಞ ಅಂತ. ಅಂದ್ರೆ ನೇಚರ್ ಲಾಸ್ ಅನ್ನು ನಾವು ಫಾಲೋ ಮಾಡ್ತಾ ಇದ್ರೆ ಅಂದ್ರೆ ಹಸಿದಾಗ ತಿನ್ಬೇಕು. ಅದು ರಾತ್ರಿಗೆ ಪಕ್ಷಿಗಳು ಯಾವುವು, ಪ್ರಾಣಿಗಳು ಯಾವುವು ಎಚ್ಚರಿರೋದಿಲ್ಲ, ಅವು ಮಲಗ್ತಾವ. ಆದ್ರೆ ಮನುಷ್ಯನ ಜೀವನ ಇವತ್ತು ಆ ಥರ ಇದೆಯಾ? ಇಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ಅವನು. ಇಲೆಕ್ಟ್ರಿಸಿಟಿ ಮತ್ತೊಂದು ಬೆಳಕನ್ನು ಮಾಡಿಕೊಂಡು ಆಧುನಿಕ ಒಂದು ಇದರಲ್ಲಿ ಅವನು ವಿಜ್ಞಾನದಿಂದ ಒಂದು ಪರಿಪೂರ್ಣವಾದಂತಹ ಆರೋಗ್ಯ, ಈಗ ನಾನು ಆರೋಗ್ಯವಂತನಾಗಿರ್ಬೇಕು ಅಂತ ನಾನು ಅನ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಹೌದು. ಅದಕ್ಕೆ ನಿಮ್ಮ ಸಲಹೆ, ನಿಮ್ಮ ಪ್ರಕೃತಿ ಚಿಕಿತ್ಸೆನಲ್ಲಿ ನೋಡಿ ಹಿಂಗೆ ಇರಬೇಕು, ಹಿಂಗಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಅನ್ನುವಂತಹ ನಿಯಮಗಳೇನಿದೆಯಾ? ಇದೆ ಸರ್. ಇದಕ್ಕೆ ಡಾಕ್ಟರ್ ಬಿ ವೆಂಕಟರಾವ್ ಅಂತ ಹೇಳಿ ಹೈದರಾಬಾದ್ದಲ್ಲಿ ಒಬ್ಬ ತಜ್ಞರಾಗಿ ಹೋಗ್ತಾರೆ. ಅವರು ನ್ಯಾಚುರೋಪತಿ ಕಾಲೇಜನ್ನು ಮಾಡಿದ್ರು. ಅವ್ರನ್ನ ನಾನು ನೋಡಿದ್ದೀನಿ ಗಾಂಧಿ ಭವನದಲ್ಲಿ ಬೆಂಗಳೂರಿನಲ್ಲಿ ಒಂದು ಫಂಕ್ಷನ್ಗೆ ಕರೆದಿದ್ದು. ಅವರು ಪ್ರಕೃತಿ ಚಿಕಿತ್ಸಾ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ, ಡಾಕ್ಟರ್ ಬಿ ವೆಂಕಟರಾವ್ ಅಂತ ಹೇಳಿ. ಅವರು ಪಂಚತಂತ್ರ ಅಂತ ಕೆಲವು 5 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಪಂಚತಂತ್ರ ಕತೆ ಬೇರೆ, ಆದ್ರೆ ಆರೋಗ್ಯ ರಕ್ಷಣೆಗೆ ಪಂಚತಂತ್ರಗಳು ಇವು. ಅವರು ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಈ ಪಂಚತಂತ್ರಗಳನ್ನು ಅನುಸರಿಸಬೇಕು. ಯಾವುದಪ್ಪ ಅದು ಅಂತ ತಾವು ಕೇಳ್ಬೋದು. ಯಾವ ಪಂಚತಂತ್ರಗಳಂದ್ರೆ, ಮೊದಲನೇದಾಗಿ ದಿನಕ್ಕೆ 2 ಹೊತ್ತು ಊಟ, 2 ಹೊತ್ತು ಊಟ ಮಾಡಬೇಕು. ಅದು ಸಾಯಂ ಪ್ರಾತರ್ ಮನುಷ್ಯಾನಾಂ ಅಸನಂ ವೇದ ನಿರ್ಮಿತಂ ಅಂತ ಹೇಳುತ್ತೆ. ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಊಟ ಮಾಡಲಿಕ್ಕೆ ಮನುಷ್ಯನಿಗೆ ಯೋಗ್ಯ ಇರ್ತಕ್ಕಂಥದ್ದು. 2 ಟೈಮ್ ಊಟ ಮಾಡಬೇಕು. ಟೈಮಿಂಗ್ಸು ಇದೆ, ಇಲ್ಲಂತಿಲ್ಲ. ಹಸಿದ ಆಗ್ಬೇಕು ಒಂದು. ಇನ್ನೊಂದು ಬೆಸ್ಟ್ ಟೈಮಿಂಗ್ ಅಂತಂದ್ರೆ ಪ್ರಕೃತಿ ನಿಯಮದ ಪ್ರಕಾರ ಸೂರ್ಯನಿಗೂ ಮತ್ತು ಜಠರಾಗ್ನಿಗೂ ಒಂದಕ್ಕೊಂದು ಸಂಬಂಧ ಇದೆ. ಸೂರ್ಯನ ಒಂದು ಅಗ್ನಿ ಪ್ರಕೃತಿನಲ್ಲಿ ಬೆಳಿಗ್ಗೆ 11-12 ಗಂಟೆಗೆ ಪ್ರಖರವಾಗಿರುತ್ತೆ, ಲೈಟ್ ಜಾಸ್ತಿ ಇರುತ್ತೆ. ಆವಾಗ ನೀವು ಒಳಗಡೆ ಏನು ಕಳಿಸಿದ್ರು ಅದನ್ನು ಡೈಜೆಷನ್ ಮಾಡ್ಕೊಳುತ್ತೆ ಬಾಡಿ. ಅಂದ್ರೆ ಒಂದು 10-11 11 ಗಂಟೆ 12 ಗಂಟೆ ಒಳಗಡೆ ಹೆಚ್ಚು ಕಡಿಮೆ ಒಂದು ಊಟ ಮಾಡೋದು. ಯಾವುದೇ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗೆ ಹೋಗ್ರಿ, ಅವ್ರು 11-11ವರೆಗೆ ಊಟ ಕೊಟ್ಬಿಡ್ತಾರೆ, ಮುಗೀತು ಅಲ್ಲಿಗೆ. ಬೆಳಗ್ಗೆ ಏನಿಲ್ಲ, ಟಿಫನ್ ಏನಿಲ್ಲ, 11 ಗಂಟೆಗೆ ಊಟ. ಬೆಳಗಿನ ಒಂದು ಒಳ್ಳೆ ಪ್ರಶಸ್ತವಾದ ವೇಳೆ ಅಂದ್ರೆ 11-11ವರೆ 12 ಗಂಟೆ. ಸಂಜೆ 5ರಿಂದ 7 ಗಂಟೆ ಬಹಳ ಪ್ರಶಸ್ತವಾದ ವೇಳೆ. 7 ಗಂಟೆ ಒಳಗಡೆ ಊಟ ಮಾಡಬೇಕು. ಯಾಕೆಂದ್ರೆ ಸೂರ್ಯ ಅಸ್ತ ಆಗಿಬಿಡ್ತಾನೆ. ಸೂರ್ಯ ಅಸ್ತ ಆದ ತಕ್ಷಣ ನಮ್ಮ ಜಠರಾಗ್ನಿ ಕುಂದುತ್ತೆ, ಅಗ್ನಿ ನಂದುತ್ತೆ. ಒಳಗೆ ಅಗ್ನಿ ಇಲ್ಲ ಅಂದಮೇಲೆ ಅಲ್ಲಿ ನೀವು ಆಹಾರ ಹಾಕಿದ್ರೆ ಅದು ಪಚನ ಆಗೋದಿಲ್ಲ, ಅಜೀರ್ಣ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಸಂಜೆ 7 ಗಂಟೆ ಒಳಗಡೆ. ಹೌದು, 6 ಗಂಟೆ ಅಥವಾ 2 ಊಟ. ಅದಕ್ಕೆ ಒಪ್ಪತ್ತುಂಡಮ ಯೋಗಿ 2 ತುಂಡಮ ಭೋಗಿ. ನಾವೆಲ್ಲ ಭೋಗಿಗಳು. ಸನ್ಯಾಸಿಗಳಿದ್ರೆ ಅದು ಬೇರೆ ವಿಷಯ. ಯೋಗಿಗಳಿಗೆ 1 ಹೊತ್ತು ಸಾಕು, ಸನ್ಯಾಸಿಗಳಿಗೆ 1 ಹೊತ್ತು ಸಾಕು. ನಾವು ಭೋಗಿಗಳಿರೋದ್ರಿಂದ 2 ಹೊತ್ತು ಸಾಕು. 3 ಹೊತ್ತು ಉಂಡವ ರೋಗ ಆಗ್ತಾ ಇದ್ದಾನೆ. 3 ಹೊತ್ತಲ್ಲ, ನಾವು ಸಿಕ್ಕಾಗಲ್ಲ ತಿಂತಾ ಇದ್ದೀವಿ. ಅದನ್ನ ಒಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ.
ಅದಕ್ಕಾಗಿ ರೋಗ ಬರ್ತಾರೆ. ನಾವು ಮೊದಲಿಗಂತ ಈಗ ಅನುಕೂಲವಾಗಿದ್ದೇವೆ, ಮನೆಯಲ್ಲಿ ಎಲ್ಲ ಸೌಕರ್ಯಗಳಿದೆ, ಇಷ್ಟೆಲ್ಲ ಇದ್ಕೊಂಡು ನಾವು ತಿಂದು ಉಂಡು ನಾವು ಚೆನ್ನಾಗಿ ಮಜಾ ಮಾಡಲಿಲ್ಲ ಅಂತಂದರೆ ಇಷ್ಟೊಂದು ಸಂಪತ್ತು ಇಷ್ಟೊಂದು ಅನುಕೂಲತೆಗಳಿದ್ದೇನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಈಗ ತಿನ್ನೋದೇ ಒಂದು ಹವ್ಯಾಸ. ಯಾರೋ ಬಂದ್ರ ಅವ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ತಿನ್ನೋದು, ಒಂದು ಕಾಫಿ ಟೀ ಚುರುಮುರಿ ಏನೋ ಒಂದು ಮನೆಗೆ ಬರ್ತಾರಲ್ಲ ಅವ್ರಿಗೆ ಆಫರ್ ಮಾಡಬೇಕಲ್ಲ ನಾವು ಅದ್ರ ಮಧ್ಯದಲ್ಲಿ. ಇನ್ನೇನೋ ಒಂದು ಫ್ರೆಂಡ್ಸ್ ಬಂದರು ಅಥವಾ ಇನ್ನೆಲ್ಲ ಹೋದ್ರು, ಇನ್ನು ಹಸುವಿರಲಿ ಇಲ್ಲದೆ ಇರಲಿ, ಅದು ಕಾರಣ ಇರಲಿ ಇಲ್ಲದೆ ಇರಲಿ, ಅದ್ರ ಪಾಡ್ಗೆ ಅದು ನಾವು ತಗೋತಾನೆ ಇರ್ತೀವಿ, ಅದು ಹೋಗ್ತಾನೆ ಇರ್ತದೆ. ಅಂದ್ರೆ ನೀವು ಹೇಳೋದು ನೋಡಿದ್ರೆ ಈಗ 2 ಟೈಮ್ ಊಟ ಮಾಡಬೇಕು. ಹೌದು, ಬೆಳಗ್ಗೆ 11 ಗಂಟೆ, ರಾತ್ರಿ 7 ಗಂಟೆಗೆ. 7 ಗಂಟೆಗೆ ಸರ್, ನೀರು ಹೆಂಗೆ ಕುಡಿಬೇಕು ಹೇಳಿ? ಹಾಂ, ಈಗ ಈ ನೀರು ಹೇಗೆ ಕುಡಿಬೇಕು ಅಂದರೆ, ನೀರು ಕುಡಿಯೋದು ಊಟ ಮಾಡಿದ ತಕ್ಷಣ ನೀರು ಕುಡಿಬೋದಾ? ಇಲ್ಲ. ಮತ್ತದು ನಾವು ತಪ್ಪು ದಾರಿಯನ್ನು ಮಾಡ್ತಾ ಇದ್ದೇವೆ. ಈಗ ನೀವು ಅದಕ್ಕೆ ಮತ್ತೆ ಪ್ರಾಣಿಗಳನ್ನು ವಿಚಾರ ಮಾಡಿ. ನಿಮ್ಮ ಮನೆಯಲ್ಲಿ ನಾಯಿ ಇದೆ, ನಾಯಿಯನ್ನು ಕೇಳಿ, ನಾಯಿಗೆ ಒಂದು ಪಾತ್ರೆಯಲ್ಲಿ ಅನ್ನ ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ನೀರಿಡಿ. ಅದು ಫಸ್ಟ್ ಏನು ಮಾಡ್ತದೆ, ಅನ್ನ ಆಗಲಿ ನೀವು ಮುದ್ದೆಯನ್ನು ಹಾಕಿರ್ತೀರಿ, ಅದೇನು ಆಹಾರ ಹಾಕಿರ್ತೀರಿ, ಅದು ತಿಂದುಬಿಡ್ತದ. ತಿಂದುಬಿಟ್ಟು ಹೋಗ್ಬಿಡ್ತದೆ ಅಷ್ಟೇ. ನೀರು ಕುಡಿಯೋದಿಲ್ಲ, ಅದು ತಕ್ಷಣ ಕುಡಿಯೋದಿಲ್ಲ. ನೀವು ಮಾಡಿ ನೋಡಿ ಪ್ರಾಕ್ಟಿಕಲ್ಲಿ. ನಾನು ಹೇಳ್ತೀನಿ ಅಂತ ನಂಬೋದು ಬೇಡ, ನೀವು ಪ್ರಾಯೋಗಿಕವಾಗಿ ಮಾಡಿ ನೋಡಿ. ಅದು ಯಾವಾಗ ನೀರಡಿಕೆ ಆಗುತ್ತೆ ಆವಾಗ ಬಂದು ಕುಡಿತದ. ಊಟ ಮಾಡಿದ ತಕ್ಷಣ ಕುಡಿಯೋದಿಲ್ಲ. ನೋಡಿ, ನೀವು ಯಾವುದೇ ಪ್ರಾಣಿಗಳು ಊಟ ಆದ ತಕ್ಷಣ ಕುಡಿಯೋದಿಲ್ಲ, ಅವು ಹೆಚ್ಚು ಕಡಿಮೆ. ಸೊ ನಾವು ಹೌದು, ನಾವು ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಾ ನೀರು ಕುಡಿತೀವಿ, ಒಂದು ಬಾಟಲ್ ನೀರು ಕುಡಿತೀವಿ. ಎಸ್, ಏನಾಗತ್ತೆ ಅದು ಗಮನಿಸೋಣ. ಈಗ ಏನಾಗುತ್ತೆ, ನೀರು ನಾವು ಊಟ ಮಾಡಿದ ತಕ್ಷಣ ನಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ಡು, ಪೆಪ್ಸಿನ್ನು, ಏನು ಜೀರ್ಣ ರಸಗಳಂತಿದೆಯಲ್ಲ ಅದು ಉತ್ಪತ್ತಿ ಆಗುತ್ತೆ. ಜೀರ್ಣ ಮಾಡಲಿಕ್ಕೆ ಅನ್ನನೋ ಅಥವಾ ರೊಟ್ಟಿನೋ ಮುದ್ದೆನೋ ತಿಂದಿರ್ತೀವಿ. ಜೀರ್ಣ ಮಾಡಾಕ ನಮ್ಮ ಜ್ಯೂಸ್ಗಳು ಹೊಟ್ಟೆ ಒಳಗೆ ಜಠರದಲ್ಲಿ ಸ್ರವಿಸುತ್ತೆ, ನಮ್ಮ ಶರೀರ ಆಗುತ್ತೆ, ಸೀಕ್ರಿಷನ್ ಆಗುತ್ತೆ. ನೀರು ಕುಡಿದ್ರೆ ಏನಾಗುತ್ತೆ ಅಂದರೆ ಆ ಜ್ಯೂಸ್ಗಳು ಡೈಲ್ಯೂಟ್ ಆಗ್ತಾವ, ಆ ರಸಗಳು, ಜೀರ್ಣ ರಸಗಳು ಡೈಲ್ಯೂಟ್ ಆಗ್ತಾವ, ಶಕ್ತಿ ಕಳ್ಕೊಂಡ್ಬಿಡ್ತಾವ. ಹೊಟ್ಟೆ ತಿಂದ ಜೀರ್ಣ ಆಗೋದಿಲ್ಲ. ಅಂದ್ರೆ ಆ ಒಂದು ರಸಗಳು ನಾವು ತಿಂದ ಆಹಾರನ ಜೀರ್ಣ ಮಾಡುತ್ತೆ. ನೀರು ಕುಡಿದ್ರೆ ಅದು ಡೈಲ್ಯೂಟ್ ಆಗ್ಬಿಡ್ತದೆ. ಅದು ಶಕ್ತಿ, ಪವರ್ ಕಡಿಮೆ ಆಗ್ಬಿಡುತ್ತೆ. ಪವರ್ ಕಡಿಮೆ ಆದ ಕೂಡ ಏನಾಗುತ್ತೆ, ಜೀರ್ಣ ಸರಿಯಾಗಿ ಆಗೋದಿಲ್ಲ. ಒಂದು. ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ಅದರಲ್ಲಿ ಈಗ ನೀವು ಹಿಂದೆ ತಾಯಂದರೆಲ್ಲ ಒಲೆ ಹೊತ್ತಿಸ್ತಾ ಇದ್ರು, ಬೆಂಕಿ ಹೊತ್ತಿಸ್ತಾ ಇದ್ರು ಕಟ್ಟಿಗೆಯಿಂದ. ನೀರು ಆರಿಸ್ಬೇಕಂದ್ರೆ ಏನ್ ಮಾಡ್ತಿದ್ರು ಅವರು, ಮೇಲೆ ನೀರು ಹಾಕ್ತಿದ್ರು, ಬೆಂಕಿ ಆರ್ತಿತ್ತು. ಹಾಗೆ ಒಳಗಡೆ ಜಠರ ಅಗ್ನಿ ಇದೆ. ನಾವು ನೀರು ಕುಡಿದೀವಿ ಅಂದ್ರೆ ಅಗ್ನಿ ತಾಮಸ ಆಗ್ಬಿಡ್ತದೆ, ಕಡಿಮೆ ಆಗ್ಬಿಡ್ತದೆ, ತಂಪಾಗ್ಬಿಡ್ತದೆ. ಸೊ ಮತ್ತೆ ಜೀರ್ಣಕ್ರಿಯೆಗೆ ಈ ಅಗ್ನಿ ತತ್ವ ಬಹಳ ಮುಖ್ಯ. ಅಂದ್ರೆ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಅಗ್ನಿ ತತ್ವ ಇಲ್ಲಿ ಬಂತು. ಅಗ್ನಿ ತತ್ವ ಸಹಾಯ ಇಲ್ಲದೆ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಜೀರ್ಣಕ್ರಿಯೆ ಚೆನ್ನಾಗಬೇಕು ಅಂದ್ರೆ ಈ ಅಗ್ನಿ ತತ್ವ ಬಹಳ ಮುಖ್ಯ ಬೇಕು. ಅಗ್ನಿ ತತ್ವ ಕೆಲಸ ಮಾಡಬೇಕು ಅಂದ್ರೆ ನೀರು ಕುಡಿಬಾರ್ದು. ಹೌದು, ತಕ್ಷಣಕ್ಕೆ ಕುಡಿಬಾರ್ದು. ಯಾವಾಗ ಕುಡಿಬೇಕು ಅಂತಂದ್ರೆ, ನೀವು 1 ಗಂಟೆ ಬಿಡಿ, ಬಾಯಿ ತುಂಬುವಷ್ಟು ಸ್ವಲ್ಪ ಕುಡಿರಿ. ನೀವು ತಿಳಿ ಸಾರು ಕುಡಿಬಹುದು, ರಸಂ ಕುಡಿಬಹುದು. ಊಟ ಆದ ಕೂಡಲೇ ರಸಮ್ಮು, ಸೂಪು. ಸಾಮಾನ್ಯವಾಗಿ ಸೂಪು ಮೊದಲು ಫಂಕ್ಷನ್ ನಲ್ಲಿ ಮುಂಚೆ ಕುಡಿತಿರ್ತಾರೆ, ಅದು ಬೇಡ. ನೀವು ಊಟ ಮುಗಿಸಿದ ಮೇಲೆ ಸೂಪ್ ಕುಡಿರಿ. ಸೂಪ್ ಕುಡಿಬಹುದು, ರಸಂ ಕುಡಿಬಹುದು, ಮಜ್ಜಿಗೆ ಕುಡಿಬಹುದು, ಲಿಕ್ವಿಡ್ ಅಂತ. ಅದನ್ನು ಕುಡಿಯೋದ್ರಿಂದ ನೀರು ಬೇಡ. ನೀರು ಕುಡಿದ್ರು ಕೂಡ ಸ್ವಲ್ಪ ಎಷ್ಟು ಬಾಯಿ ತುಂಬುವಷ್ಟು ಸ್ವಲ್ಪ ನೀರು ಕುಡಿಬೇಕು. ಅದಾದ 1 ಅವರ್ ಬಿಟ್ಟು ನೀರು ಕುಡಿಬಹುದು, ಬೇಕಷ್ಟು ಕುಡಿಬಹುದು, ಅವಾಗ ತೊಂದರೆ ಇಲ್ಲ. ಜಲತತ್ವ ಬಂತು. ಈಗ ಅರ್ಧಂಬರ್ಧ ಡೈಜೆಸ್ಟ್ ಆಗಿರುತ್ತೆ, ಮುಂದೆ ಪಚನ ಆಗ್ಲಿಕ್ಕೆ ಬಹಳ ಸಹಾಯಕ ಆಗುತ್ತೆ ಅದು ನೀರು ಕುಡಿದಾಗ. ಈ ಜಲತತ್ವನ ಈ ಅಗ್ನಿ ತತ್ವಕ್ಕಂತ 1 ಅವರ್ ಡಿಫರೆನ್ಸ್ ಅಲ್ಲಿ, ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೌದು ನಾವು ಅವಾಗ ನೀರು ಕುಡಿಬೇಕು. ನೀರು ಕುಡಿದಾಗ ಚೆನ್ನಾಗಿ ಜೀರ್ಣ ಆಗುತ್ತೆ. ಹೌದು. ಪಂಚತಂತ್ರದಲ್ಲಿ ಮಾತಾಡ್ತಾ ಇದ್ದೀವಿ ನಾವು. ಒಂದು ದಿನಕ್ಕೆ 2 ಹೊತ್ತು ಊಟ ಮಾಡ್ಬೇಕಂತ ಅನ್ನೋದನ್ನ ಚರ್ಚೆ ಮಾಡಿದೀವಿ. ಅದೇ ತರ ನೀರಿನ ತಾವು 2ನೇ ಪ್ರಶ್ನೆನೂ ಕೇಳಿದ್ರಿ, ಏನು ನೀರು ಹೇಗೆ ಕುಡಿಬೇಕಂತಕ್ಕಂಥದ್ದು. ದಿವಸಕ್ಕೆ 2 ಲೀಟರ್ ನೀರು ಕುಡಿಬೇಕು, 2ನೇ ಸೂತ್ರ ಪಂಚತಂತ್ರದಲ್ಲಿ. 4 ಲೀಟರ್ ಕುಡಿಬೇಕು, 5 ಲೀಟರ್ ಕುಡಿಬೇಕು ಅಂತಾರಲ್ಲ. ಹೌದು, ನಿಜ. ಕೆಲವರು 5 ಲೀಟರ್ ಕುಡಿಬೇಕು, ದಿನಕ್ಕೆ 4 ಲೀಟರ್ ಕುಡಿಬೇಕು ಹಾಗೆ ಅಂತಾರೆ. ಹೌದು. ನಾವ್ ಅನ್ಕೊಂಡಿರೋದು ದೇಹ ಕೇಳದೆ ಕುಡಿಯೋಣ, ಸುಮ್ನೆ ಕುಡಿಯೋಣ, ಅದು ಸತ್ಯ ಅಲ್ವಾ? ಇಲ್ಲಿ ನಾವು ಅದು ಕೇಳುತ್ತೆ ಅಲ್ವಾ? ಹೌದು, ಅದು ಕೇಳುತ್ತೆ. ಈಗ ಬಾಯಾರಿಕೆ ಆಗುತ್ತೆ, ಹಸಿವ ಆಗುತ್ತೆ, ದಣಿವಾಗುತ್ತೆ, ನಿದ್ರೆ ಆಕಳಿಕೆ ಬರ್ತದೆ, ಅದು ಶರೀರಕ್ಕೆ ನಮಗೆ ರೆಸ್ಟ್ ಬೇಕು ಅಂತ ತೂಗುಡಿಕೆ ಬರ್ತದೆ, ಸರಿ ಅಲ್ವ್ರ? ಅವಾಗ ಕೇಳಿದಾಗ ನಾವು ನೀರು ಕೊಡೋಣ. ಕೆಲವರೆಲ್ಲ ಹೇಳ್ತಾರೆ 5 ಲೀಟರ್ ಕುಡಿಬೇಕು, ದಿನಕ್ಕೆ 4 ಲೀಟರ್ ಕುಡಿ. ಇದು ಕಂಪಲ್ಸರಿನಾ ಅಥವಾ ಏನು ಅಂತ ಇದೆ? ಸರಿ, ಬಹಳ ಸಂತೋಷ, ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ.
ದಿನಕ್ಕೆ 2 ಲೀಟರ್ ನೀರು ಕೊಡಬೇಕು ಆರೋಗ್ಯವಂತ ಮನುಷ್ಯ. ಪಂಚತಂತ್ರದಲ್ಲಿ ಇದನ್ನು ಹೇಳ್ತಕ್ಕಂಥದ್ದು ಡಾಕ್ಟರ್ ವೆಂಕಟರಾವ್. 2 ಹೊತ್ತು ಊಟ, 2 ಲೀಟರ್ ನೀರನ್ನು ಕುಡಿತಕ್ಕಂಥದ್ದು. ಈ ನೀರನ್ನು ತಾವು ಹೇಳಿದ ಹಾಗೆ 4 ಲೀಟರು 5 ಲೀಟರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಏನನ್ನೋದನ್ನು ವಿಚಾರ ಮಾಡೋಣ, ಈಗ ಸ್ವಲ್ಪ ಚಿಂತನೆ ಮಾಡೋಣ. ಊಟ ಮಾಡ್ತೀವಿ, ಊಟ ಆದ್ಮೇಲೆ 1 ಅವರ್ ಆದ್ಮೇಲೆ ನೀರು ಕುಡಿತೀವಿ ಅಂತ ಇಟ್ಕೊಳ್ಳಿ. ಊಟ ಎಷ್ಟು ಯಾವ ಪ್ರಮಾಣದಲ್ಲಿ ಮಾಡಬೇಕು, ಊಟದಲ್ಲಿ ಏನೇನು ಇರಬೇಕು, ಎಷ್ಟು ಊಟ ಮಾಡಬೇಕು, ಎಷ್ಟು ಅಟ್ಲೀಸ್ಟ್ ಗ್ರಾಮ್ ಏನಾರ ಒಬ್ಬ ಮನುಷ್ಯ ಒಂದು ಟೈಮ್ಗೆ ಇಷ್ಟೇ ಗ್ರಾಮು ಇಷ್ಟೇ ತೂಕದ ಊಟ ಮಾಡಬೇಕು ಅಥವಾ ಇಷ್ಟು ಕ್ವಾಂಟಿಟಿನೇ ಇರಬೇಕು ಅಂತ ಏನಾರು ಇದೆಯಾ, ಅಥವಾ ಹೊಟ್ಟೆ ತುಂಬ ತಿಂದ್ಬಿಡೋದ? ಈ ಊಟದ ಬಗ್ಗೆ, ಆಹಾರದ ಬಗ್ಗೆ ನಾವು ಗಮನಿಸಿದಾಗ ಆಹಾರ ವಾಗ್ಭಟ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಎಷ್ಟು ತಿನ್ನಬೇಕು ಅಂತ ಅನ್ನೋದ್ರ ಬಗ್ಗೆ. ತಾವು ತಿಂತಕ್ಕಂಥದ್ದು ಎಷ್ಟು ತಿನ್ನಬೇಕು ಅಂತಕ್ಕಂಥ ಪ್ರಶ್ನೆ ಇದೆ. ಈಗ ಹೊಟ್ಟೆ ತುಂಬ ತಿನ್ಬೇಕಾ, ಕತ್ತು ತುಂಬ ತಿನ್ಬೇಕಾ ಅಂತಕ್ಕಂಥ ಪ್ರಶ್ನೆ. ಅಲ್ಲಿ ವಾಗ್ಭಟ್ರು ಏನು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲದಿರೋ ವಿಷಯ ಅದೇನೆ, ಎಷ್ಟು ಊಟ ಮಾಡಬೇಕು. ಹೌದು, 11 ಗಂಟೆಗೆ ಹೌದು ಹೌದು ಹೌದು, ನಾವು ಎಷ್ಟು ಊಟ ಮಾಡಬೇಕು. ಹೌದು ಸರ್. ಈಗ ಎಷ್ಟು ಊಟ ಮಾಡಬೇಕು ಅಂದರೆ ವಾಗ್ಭಟ್ರು ಏನು ಹೇಳ್ತಾ ಇದ್ದಾರೆ, ಕುಕ್ಷಿ ಭಾಗದ್ವಯೇ ಭೋಜ್ಯೆ ತೃತೀಯಂ ಜಲಪೂರಯೇತ್ ವಾಯು ಸಂಚಾರನಾರ್ಥಾಯ ಚತುರ್ಥಂ ಅವಶೇಷಯೇತ್ ಅಂತ. ಅಂದ್ರೆ ಅರ್ಧ ಹೊಟ್ಟೆ ತಿನ್ರಿ, ಘನಾಹಾರವನ್ನ ರೊಟ್ಟಿ ಮುದ್ದೆ ಅನ್ನ ಇದನ್ನ ಅರ್ಧ ಹೊಟ್ಟೆ ತಿನ್ನಿ, ಇನ್ನು ಕಾಲು ಭಾಗದಷ್ಟು ದ್ರವಾಹಾರ ತೆಗೆದುಕೊಳ್ಳಿ, ಇನ್ನು ಕಾಲು ಭಾಗದಷ್ಟು ಗಾಳಿ ಆಡಕ್ ಬಿಡಿ. ಇದು ಬಹಳ ಕಷ್ಟ ಅಲ್ಲ ಸರ್? ಇದು ಅದು ಹೆಂಗೆ ನಾವು ಅರ್ಧ ರೊಟ್ಟಿ ತಿನ್ನೋದು, ಅರ್ಧ ಊಟ ಹೆಂಗೆ ಮಾಡೋದು, ಕಾಲು ಭಾಗದಷ್ಟು ದ್ರವ ಹೆಂಗೆ ತಗೊಳ್ಳೋದು ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಊಟ ಆದ ಕೂಡಲೇ ಅಂತ ಒಂದು ಸಿಗ್ನಲ್ ಬರುತ್ತೆ, ತೇಗ್ ಬರುತ್ತೆ. ತೇಗ್ ಬಂದ ತಕ್ಷಣ ಏನಂತಂದ್ರೆ, ಇಲ್ಲಿಗೆ ಊಟ ಸ್ಟಾಪ್ ಮಾಡು, ಸಾಕು ಮಾಡು ಅಂದ್ರೆ ಆ ಬಾಡಿನ ಸಿಗ್ನಲ್ ಕೊಡ್ತಾ ಇದೆ, ನಮಗೆ ಸಿಗ್ನಲ್ ಕೊಡ್ತಾ ಇದೆ, ಸಾಕಪ್ಪ ತುಂಬಿಸು ಸಾಕು ಅಂತ. ಸರಿ, ಆವಾಗ ನಾವು ಕಡಿಮೆ ಮಾಡ್ಕೋಬೇಕು. ಒಂದು ಇದು ಸಿಗ್ನಲ್ ತಿಳ್ಕೊಳ್ತಕ್ಕಂಥದ್ದು. ಎರಡನೇದ್ದು ಏನಂದ್ರೆ, ಇದರಲ್ಲಿ ಊಟ ಆದ ತಕ್ಷಣ ನಿದ್ದೆ ಬಂತು ಅಂತ ಇಟ್ಕೊಳ್ಳೋಣ. ನಿದ್ದೆ ಬಂತಂದ್ರೆ ಹೆವಿ ಆಗಿದೆ, ಏನು ಕೆಲಸ ಮಾಡಕ್ ಮನ್ಸಿಲ್ಲ, ಸಿಗ್ನಲ್. ಇದು ಹೆವಿ ಊಟ ಮಾಡಿದ್ಯಾ ನೀನು, ಹೆವಿ ಊಟ ಮಾಡಿದ್ಯಾ, ಆಗಲ್ಲ ಅಂತ ಅದೇ ರಿಜೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ನೆಕ್ಸ್ಟ್ ಊಟವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. 4 ರೊಟ್ಟಿ ತಿಂತಾ ಇದೆ ಅಂದ್ರೆ 3ಕ್ಕೆ ಬರಬೇಕು, ಇಲ್ಲ 3:15 ಬರಬೇಕು. ನಾನು ಊಟ ಮಾಡಿದಾಗ ನನಗೆ ಸ್ವಲ್ಪ ಹೆವಿ ಅಂತ ಅನಿಸಿ ನನಗೆ ಸ್ವಲ್ಪ ನಿದ್ದೆ ಬರಂಗಾಯ್ತು, ಹೌದು, ಅಥವಾ ನನಗೆ ಒಂದ್ ಸ್ವಲ್ಪ ಆಕಳಿಕೆ ಬರಂಗಾಯ್ತು, ಅಲ್ಲವರ ಲೇಸಿನೆಸ್ ಬಂತು ಅಂತಂದ್ರೆ ಈಗ ನಾನೇನು ಊಟ ಮಾಡ್ತಾ ಇದ್ರೆ ಅದಕ್ಕೊಂದು ಕಡಿಮೆ ಮಾಡಬೇಕು ಅಷ್ಟೇ. ಸರಿ, ಈಗ ನೀರು ಕುಡಿಯೋದನ್ನು ವಿಚಾರ ಮಾಡ್ತಾ ಇದ್ದೀವಿ ಆಗಲೇ. ಈ ಊಟದ ತಮ್ಮದು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ನಮಗೆ ಎಲ್ಲ ಒಂದ್ ಕಡೆ ಈಗ ಎಷ್ಟು ಊಟ ಮಾಡ್ಬೇಕು, ಈಗ ನಾವು ರೊಟ್ಟಿ ತಿಂತೀನಿ ಅಂತ ಇಟ್ಕೊಳ್ಳಿ, ರೊಟ್ಟಿ ಎಷ್ಟು ತಿನ್ಬೋದು, ಅದ್ರ ಜೊತೆಗೆ ಎಷ್ಟು ಅನ್ನ ಊಟ ಮಾಡ್ಬೋದು, ಅಥವಾ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ನೀವೊಂದು ಇಷ್ಟು ಕ್ವಾಂಟಿಟಿ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಮ ನೋಡುಗರಿಗೆ ಬಹಳ ಸುಲಭ ಆಗ್ಬಿಡ್ತದೆ. ನಮ್ಗೇನೋ ಹೇಳ್ತೀರ ಕರೆಕ್ಟು, ಅದು ನಮ್ಗೆ ನೋಡ್ತಾ ತಿನ್ಬೇಕು ಅನಿಸ್ತದೆ ಹೊರತು ಸಾಕು ಅಂತ ಅನ್ಸೋದು ಇಲ್ಲ. ಜೊತೆಲಿ ಮನೇಲಿರೋರು ಬೇರೆ ನಮ್ಗೆ ಒತ್ತಡ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ತಗೋ, ಇದ್ರ ಮೇಲೆ ಇನ್ನೊಂದು ಚೂರು ತಗೋ, ಒಂದ್ಸಲ ಹಾಕಿಸ್ಕೋಬಾರ್ದು, ಇನ್ನೊಂದ್ಸಲ ಹಾಕಿಸ್ಕೋಬೇಕು, ಇವೇನಾದ್ರು ಪದ್ಧತಿಗಳು ಬೇರೆ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ರೀತಿ ಅಂತ ಹೇಳ್ಕೊಂಡು ಒಂದಷ್ಟು ಆಗ್ತಾ ಇರ್ತಾರೆ. ಈಗ ನಮಗೆ ನೀವು ರೊಟ್ಟಿ ಪ್ಲಸ್ ಅನ್ನ ತಗೊಳ್ಳೋದಾದ್ರೆ ಇಷ್ಟೇ ತಗೋಬೇಕು, ಮುದ್ದೆ ಪ್ಲಸ್ ಅನ್ನ ತಗೊಳ್ಳೋದಾದ್ರೆ ಇಷ್ಟೇ ತಗೋಬೇಕು, ಅಥವಾ ಚಪಾತಿ ಪ್ಲಸ್ ಅನ್ನ ತಗೊಳ್ಳೋದಾದ್ರೆ ಇಷ್ಟೇ ತಗೋಬೇಕು ಅಂತ ನೀವು ಹೇಳಿಬಿಟ್ರೆ ನಮ್ಮ ನೋಡುಗರಿಗೆ ಏನಾಗುತ್ತೆ ಅಂದರೆ ಇವತ್ತಿಂದಲೇ ಶುರು ಮಾಡಿಬಿಡ್ತಾರೆ ನೋಡಿ. ಬಹಳ ಸಂತೋಷ, ಒಳ್ಳೆ ಪ್ರಶ್ನೆನೇ ಕೇಳ್ತಾ ಇದ್ರಿ ಸರ್ ತಾವು. ಆದರೆ ಇಲ್ಲಿ ಪ್ರಕೃತಿ ನಿಯಮದ ಪ್ರಕಾರ ಏನಂದರೆ, ಒಂದು ಸಲ ತಿಂತಾ ಇದ್ರೆ ಒಂದೇ ಆಹಾರವನ್ನು ತಿನ್ನೋದು ಆ ಡೈಜೆಷನ್ ದೃಷ್ಟಿಯಿಂದ ಬಹಳ ಅನುಕೂಲ. ಒಂದೇ ತರದ ಇರಬೇಕು. ರೊಟ್ಟಿ ತಿಂತಾ ಇದ್ರೆ ರೊಟ್ಟಿ ಅಷ್ಟೇ ತಿನ್ನಿ, ಗಾಳಿ, ನೀರು, ಹೌದು, ಇದು 3 ತಗೊಂಡವರು 100 ವರ್ಷ ಬದುಕ್ತಾರೆ. ಹೌದು 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 ಸರ್. ನೀವು ರೊಟ್ಟಿ ತಿಂತಾ ಇದ್ರೆ ಬರೀ ರೊಟ್ಟಿ ತಿನ್ನಿ, ಅನ್ನ ಊಟ ಮಾಡ್ತಿದ್ರೆ ಬರೀ ಅನ್ನ ಊಟ ಮಾಡಿ, ಮುದ್ದೆ ತಿಂತಾ ಇದ್ರೆ ಮುದ್ದೆಯನ್ನು ಅಷ್ಟೇ ತಿನ್ನಿ. ಆದ್ರೆ ಜೊತೆಗೆ ತರಕಾರಿ, ಬಾಯ್ಲ್ಡ್ ವೆಜಿಟೇಬಲ್ಸ್, ಬಾಯ್ಲ್ಡ್ ವೆಜಿಟೇಬಲ್ ತಗೋಬಹುದು, ತರಕಾರಿ ತಗೋಬಹುದು, ಸಾಂಬಾರು, ಸೊಪ್ಪು, ಪಲ್ಯ ಅವುಗಳನ್ನ ಸೇರಿಸಬಹುದು. ಮೊಳಕೆ ಕಾಳುಗಳನ್ನು, ರಾ ವೆಜಿಟೇಬಲ್ಸ್ ತಗೋಬಹುದು, ಮೊಳಕೆ ಕಾಳುಗಳನ್ನು ಸೇರಿಸ್ಕೋಬಹುದು. ಹಾಗಾಗಿ ರೊಟ್ಟಿ ತಿಂತಾ ಇದ್ರೆ ರೊಟ್ಟಿನ ತಿನ್ನಿ, ಅಂತ ತಿಂದ್ರೆ ಅನ್ನ ತಿನ್ನಿ, ಅಂದ್ರೆ ಡೈಜೆಷನ್ಗೆ ಅನುಕೂಲ ಆಗುತ್ತೆ. ನೀವು ರೊಟ್ಟಿನೂ ತಿಂತೇನೆ, ಅನ್ನನೂ ತಿಂತೇನೆ, ಐಸ್ ಕ್ರೀಮು ತಿಂತೇನೆ, ಬೇರೆ ಎಲ್ಲ ತಿಂತೇನೆ, ಹಣ್ಣು ಎಲ್ಲ ತಿಂತೇನೆ ಅಂದ್ರೆ ಅಲ್ಲಿ ನಾವು ನಮ್ಮ ಹೊಟ್ಟೆಯನ್ನ. ಸರ್, ಈಗ ನಾವು ರೊಟ್ಟಿ ಜೊತೆಗೆ ಅಂದ್ರೆ ಜೋಳದ ರೊಟ್ಟಿನೋ, ಹೌದು, ರಾಗಿ ರೊಟ್ಟಿನೋ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುದಿಲ್ಲ. ನಾವೊಂದಷ್ಟು ಅನ್ನ ಊಟ ಮಾಡಿದ್ರೇನೆ ನಮಗೆ ಸಮಾಧಾನ ಆಗೋದು. ಅದ್ರ ಜೊತೆಗೆ ನಮ್ಗೊಂದಿಷ್ಟು ಮಜ್ಜಿಗೆ ಅನ್ನನೋ ಅಥವಾ ಮೊಸರನ್ನನೋ ನಾವು ಸ್ವಲ್ಪ ತಿನ್ಲೇಬೇಕಾಗುತ್ತೆ.
ಈಗ ನೀವು ಕ್ವಾಂಟಿಟಿ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಅದನ್ನ ಅಳವಡಿಸ್ಕೊಂಡ್ಬಿಡ್ತೀವಿ ನಾವು. ಬಹಳ ಸಂತೋಷ. ಈಗ ನಾವಂತೂ ಅನ್ನ ನೀವು ಒಂದೇ ತಿನ್ರಿ ಅಂತಂದ್ರೆ ನಮ್ಮ ಜನ ಅಂತೂ ನಾನಂತೂ ಒಪ್ಪೋದೇ ಇಲ್ಲ, ನಾನು ಒಂದೇ ತಿನ್ನಕ್ ಆಗೋದೂ ಇಲ್ಲ. ನಮಗೆ 3 ವೆರೈಟಿ ಬೇಕು. ಈಗ ಚಪಾತಿ ಜೊತೆಗೆ ರೊಟ್ಟಿ ತಿನ್ಬೇಕಾ, ರೊಟ್ಟಿ ಆದ್ರೆ ಎಷ್ಟು, ಚಪಾತಿ ಆದ್ರೆ ಎಷ್ಟು, ಅಥವಾ ಮುದ್ದೆ ಆದ್ರೆ ರಾಗಿ ಮುದ್ದೆ ಊಟ ಮಾಡೋದು ಇರ್ತದೆ ನಮ್ಮ ಕಡೆ. ರಾಗಿ ಮುದ್ದೆ ಆದ್ರೆ ಎಷ್ಟು, ಅದ್ರ ಪ್ಲಸ್ ನೀವು ಅನ್ನ ಹೇಳಬೇಕು, ಅದ್ರ ಜೊತೆಗೆ ಒಂದಿಷ್ಟು ಮಜ್ಜಿಗೆ ಅನ್ನ ಹೇಳ್ಬಿಟ್ರೆ ನಾವು ಕರೆಕ್ಟಾಗಿ ಊಟ ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಬಹಳ ಸಂತೋಷ ಸರ್. ಡಿ ವಿ ಗುಂಡಪ್ಪ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಎಷ್ಟು ನೀನುಂಡರೇನು ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ, ಮಿಕ್ಕಿದ್ದೆಲ್ಲ ಕಸ ಅಂತ. ಎಷ್ಟು ನಾವು ಊಟ ಮಾಡಬೇಕು, ಇಷ್ಟೇ ಮುದ್ದೆ ತಿನ್ನಬೇಕು, ಇಷ್ಟೇ ಪ್ರಮಾಣ, ಇಷ್ಟೇ ಗ್ರಾಮು ಅಂತ ಹೇಳಲಿಕ್ಕಾಗಲ್ಲ. ಅವರವರ ಡೈಜೆಷನ್ ಪ್ರಕಾರ, ಅವರವರ ಕೆಲಸದ ಪ್ರಕಾರ ಅವರ ತಮ್ಮ ಊಟವನ್ನು ತಾವೇ ನಿರ್ಧಾರ ಮಾಡ್ಕೊಳ್ಬೇಕು. ಇಲ್ಲಿ ಇಷ್ಟೇ ಮಾಡ್ಬೇಕಂತ ಇಲ್ಲ. ಇಷ್ಟು ಮುದ್ದೆ ತಿನ್ಬೇಕು, ಕೆಲಸ ಮಾಡೋನು, ಯಾವುದು ರಿಸ್ಟ್ರಿಕ್ಷನ್ ಮಾಡ್ದಂಗ ಆಗುತ್ತೆ. ಈಗ ಕೂತ್ಕೊಂಡು ಉಣ್ಣೋನು ಇದಾನೆ, ಕೆಲಸ ಮಾಡಿ ಉಣ್ಣೋನು ಇದಾನೆ, ಸೋಂಬೇರಿನೂ ಇದಾನೆ. ಒಂದೇ ಅಳತೆ ಹೇಳ್ಬಿಟ್ರೆ ವೇರಿಯೇಷನ್ ಆಗುತ್ತೆ. ಅವನೇ ನಿರ್ಧಾರ ಮಾಡ್ಕೋಬೇಕು. ಸಿಗ್ನಲ್ಗಳು ಹೇಳ್ತಾವಲ್ಲ ಹಾಕ್ಲಿಕ್ಕೆ ಬರೋದು, ಅದನ್ನ ನೋಡ್ಕೊಂಡು ನಿದ್ದೆ ಬರಂಗ ನೋಡ್ಕೊಂಡು ಇದು ಹೆವಿ ಆಯ್ತು, ಇದು ಸರಿ ಹೋಯ್ತು, ಅದನ್ನ ಅವನೇ ನಿರ್ಧಾರ ಮಾಡ್ಕೋಬೇಕು ವ್ಯಕ್ತಿ. ಚಪಾತಿ ತಗೊಳ್ಳೋದಾದ್ರೆ ಚಪಾತಿ ಪ್ಲಸ್ ಅನ್ನ ರೈಸ್ ಆದ್ರೆ ಒಂದು 2 ಚಪಾತಿ ಹೌದು ತಕೊಂಡು 2 ಚಪಾತಿ ತಗೊಂಡು ಹೌದು ಒಂದಷ್ಟು ರೈಸು ಒಂದು ಸ್ವಲ್ಪ ರೈಸ್ ಊಟ ಮಾಡಿ, ಅದ್ರ ಜೊತೆಗೆ ಒಂದಿಷ್ಟು ಮಜ್ಜಿಗೆ ಅನ್ನ ಊಟ ಮಾಡಬಹುದಾ? ಬಹಳ ಒಳ್ಳೆ ಪ್ರಶ್ನೆ, ಅದನ್ನ ಹೇಳಲಿಕ್ಕೆ ಬಂದಿದೆ ತಮಗೆ. ಇಲ್ಲಿ ನಾವು ಫಸ್ಟು ಮೇಜರ್ ಇದು ಫುಡ್ ನೋಡಿ. ಈಗ ನನಗೆ ಮೊದಲು 2-3 ರೊಟ್ಟಿ ತಿಂತಾ ಇದ್ದೆ, ಈಗ 1.5 ರೊಟ್ಟಿ ಬಂದಿದೆ. ಒಂದೊಂದ್ಸಲ ಒಂದೇ ರೊಟ್ಟಿ ಸಾಕಾಗ್ತಾ ಇದೆ. ಈಗ 70 ವಯಸ್ಸಾಗಿರೋದ್ರಿಂದ ಹಾಗಾಗಿ ನಮ್ಮ ವಯಸ್ಸು, ಕೆಲಸ ಎಲ್ಲ ದೃಷ್ಟಿಯನ್ನು ನೋಡಿಕೊಂಡು ಆಹಾರವನ್ನು ನಾವೇ ತೀರ್ಮಾನ ಮಾಡ್ಕೋಬೇಕು. ನಂಬರ್ 1. ಎರಡನೇದು, ಈ ತಾವು ಹೇಳಿದ ಹಾಗೆ ಕೊನೆಯಲ್ಲಿ ಸ್ವಲ್ಪ ಅನ್ನ ಊಟ ಮಾಡಲಿಲ್ಲ ಅಂದರೆ ತೃಪ್ತಿ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ 1 ಚಮಚೆ ಅನ್ನ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆನೋ ಸಾರು ಹಾಕ್ಕೊಂಡು ತಮಗೇನು ಇಷ್ಟವಾಗುತ್ತೆಯೋ ಮನಸ್ಸಿನ ತೃಪ್ತಿಗೋಸ್ಕರ ಅದನ್ನು ತಿನ್ನಬೇಕು ಅಷ್ಟೇ ಹೊರತಾಗಿ ಅದು ನಾವೀಗ ಒಂದೆರಡು ಚಪಾತಿ ಒಂದಷ್ಟು ಅನ್ನ ಸ್ವಲ್ಪ ಸ್ವಲ್ಪ ಮಜ್ಜಿಗೆನ ತಗೊಳ್ತೀವಿ. ಹೌದು. ಅದ್ರ ಜೊತೆಗೆ ನಾವು ಒಂದಷ್ಟು ನಾವು ಈ ಪಾಯಸ ಅದು ಇದು ಏನಾದರೂ ಮನೆಯಲ್ಲಿ ವಿಶೇಷವಾಗಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಪ್ರತಿದಿನ ಒಂದೊಂದು ಸ್ವಲ್ಪ ಸ್ವೀಟೋ ಅಥವಾ ಪಾಯಸನೋ ಏನಾರ ತಗೋಬಹುದಾ? ಈಗೆಲ್ಲ ಏನಾಗಿದೆ ಅಂತಂತಂದ್ರೆ ನಮಗೆ ಅನ್ನದ ಕೊರತೆ ಇಲ್ಲ. ಇವಾಗ ನಮಗೆ ಯಾವ ರೀತಿ ಆಹಾರವನ್ನು ತಗೊಳ್ಬೇಕು, ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದೇ ದೊಡ್ಡ ಕೊರತೆ ಆಗಿದೆ. ಆಮೇಲೆ ಪ್ರತಿಯೊಬ್ಬರೂ ಕೂಡ ಏನಕ್ಕೆ ಹೆದರ್ತಾರೆ ಅಂತಂತಂದರೆ ಊಟ ಮಾಡೋಕ್ಕೆ ಹೆದರ್ತಾ ಇದ್ದಾರೆ. ಏನು ತಿನ್ನಬೇಕು ಏನು ತಿನ್ನಬಾರ್ದು, ಇದನ್ನು ತಿಂದರೆ ಏನಾಗುತ್ತೆ, ಇದನ್ನು ತಿಂದರೆ ಏನಾಗುತ್ತೆ. ಮನೆ ತುಂಬ ಹಣ್ಣುಗಳು ಇರ್ತದೆ, ಇದನ್ನು ತಿಂದರೆ ಏನಾಗುತ್ತೆ, ಇದನ್ನು ತಿಂದರೆ ಮನೆಯಲ್ಲಿ 4-5 ಐಟಮ್ ಮನೆಗಳಲ್ಲಿ ಅಡುಗೆ ಮಾಡಿರ್ತಾರೆ. ಈ ವಡೆ ಬಜ್ಜಿ ಬೋಂಡ ಅದು ಇದು ಅಂತ ಅಂದ್ಕೊಂಡು ಒಂದೆರಡು ಸ್ವೀಟ್ಗಳು ಏನಾದರೂ ಒಂದು ಹಾಲ್ಕೀರು ಅಂತ ಏನೋ ಒಂದು ಮಾಡಿರ್ತಾರೆ. ಇದನ್ನ ಎಷ್ಟು ತಿನ್ನಬೇಕು, ಇದನ್ನು ತಿಂದರೆ ಏನಾಗುತ್ತೆ, ಬರೀ ಈ ಭಯ ಬಿದ್ದುಕೊಂಡೆ ಊಟ ಮಾಡ್ತಾ ಇದ್ದಾರೆ ಹೊರತು ಇವತ್ತು ದಿಲ್ದಾರಾಗಿ ಯಾರು ಊಟ ಮಾಡ್ತಾ ಇಲ್ಲ. ಒಂದು ಕಾಲ ಇತ್ತು, ಸಿಕ್ಕಿದ್ರೆ ಸಾಕು ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು ಅನ್ನುವಂಥದ್ದು ಒಂದು ಕಾಲ ಇತ್ತು. ಇವಾಗ ಸಿಕ್ಕಿದ್ದನ್ನೆಲ್ಲ ತಿಂತೀವಿ ಅನ್ನೋಕ್ಕೆ ಧೈರ್ಯನೇ ಇಲ್ಲ ಯಾರಿಗೂ. ಯಾರಿಗೂ ಎಲ್ಲ ಭಯ ಬಿದ್ಕೊಳ್ತಾರೆ, ಊಟ ಮಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಅದರಿಂದ ನೇರವಾಗಿ ಇಷ್ಟಿಷ್ಟು ಪ್ರಮಾಣದಲ್ಲಿ ನೀವು ಆಹಾರವನ್ನು ತಕೊಂಡ್ರೆ ಒಳ್ಳೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ಅನ್ನುವಂಥದ್ದು. ಈಗ ತಾವು ಹೇಳ್ದಂಗೆ 2 ಚಪಾತಿ ಅಥವಾ ರೊಟ್ಟಿ ಆದ್ರೆ 1-2 ರೊಟ್ಟಿ. ಹೌದು. ಮುದ್ದೆ ಆದ್ರೆ ಎಷ್ಟು ದಪ್ಪ ಮುದ್ದೆ ಊಟ ಮಾಡಬಹುದು? ಅದು ಅವ್ರು ಜೀರ್ಣಿಸುವಷ್ಟು, ಅವ್ರಿಗೆ ಎಷ್ಟು ಜೀರ್ಣ ಆಗುತ್ತೆ. ಅವ್ರಿಗೆ ನಿದ್ದೆ ಬರಬಾರ್ದು, ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ಬೇಕು, ಹೆವಿ ಅನ್ಸ್ಬಾರ್ದು. ಅಷ್ಟೊಂದು ಪ್ರಮಾಣ, ಒಂದಷ್ಟು ದಪ್ಪ ಮುದ್ದೆ, ಅವರು ಒಂದಷ್ಟು ಅನ್ನ, ಆಮೇಲೆ ಅದ್ಮೇಲೆ ಒಂದಷ್ಟು ತರಕಾರಿ, ಮೊಳಕೆ ಕಾಳು, ಆಮೇಲೆ ಒಂದಷ್ಟು ಮಜ್ಜಿಗೆ ಅನ್ನ ಕಂಪಲ್ಸರಿನಾ ಅಥವಾ ಮಜ್ಜಿಗೆ ಅನ್ನೋದು ಕಂಪಲ್ಸರಿನಾ ಊಟಕ್ಕೆ? ಇಲ್ಲ, ಮಜ್ಜಿಗೆ ಮೇಲೆ ಕುಡಿಯಕ್ಕೆ ಕಂಪಲ್ಸರಿ ತಗೊಂಡ್ರೆ ಒಳ್ಳೇದು. ಮಜ್ಜಿಗೆ ತಗೋಬಹುದು, ಮಜ್ಜಿಗೆ ಕುಡಿಯೋದು ಒಳ್ಳೇದು ಆರೋಗ್ಯದ ದೃಷ್ಟಿಯಿಂದ. ಡೈಜೆಷನ್ ಆಗಲಿಕ್ಕೆ ಒಳಗಡೆ ತಿಂದ ಆಹಾರ, ಈ ಗಟ್ಟಿಯಾದ ರೊಟ್ಟಿ ಮುದ್ದೆ ಅನ್ನ ಸ್ವಲ್ಪ ಹಾರ್ಡ್ ಫುಡ್ ಇರ್ತದೆ, ಅದು ಅದಕ್ಕೆ ನೀರಿನ ಅಂಶ ಬೇಕಾಗುತ್ತೆ ಅಲ್ಲ. ಮಜ್ಜಿಗೆ ರೂಪದಲ್ಲಿ ನಾವು ದ್ರವಾಹಾರ ಲಿಕ್ವಿಡ್ ಕೊಡ್ತಾ ಇದೀವಿ, ಅದು ದ್ರವಾಹಾರ, ಅದು ನೀರು ಕೊಡಬಾರ್ದಂತ ಹೇಳಿದೀವಿ. ಆ ಮೊಸರನ್ನೂ ಪರವಾಗಿಲ್ಲ, ಆದ್ರೆ ರಾತ್ರಿ ಬೇಡ. ರಾತ್ರಿ ಮೊಸರನ್ನ ಊಟ ಬೇಡ, ಮಜ್ಜಿಗೆ ಊಟ ಮಾಡಬಹುದು. ರಾತ್ರಿ ಬೇಡ, ಕಫ ಆಗುತ್ತೆ. ಆಮೇಲೆ ತಾವು ಇನ್ನೊಂದು ಕೇಳಿದ್ರಿ, ಪಾಯಸ. ನಮ್ಮಲ್ಲೆಲ್ಲ ವಡೆ ಬಡ್ಡ ಬಜ್ಜಿ ಮಾಡಿರ್ತಾರೆ ಅಂತ ಹೇಳಿ, ವಿಶೇಷವಾಗಿ ಮಾಡಿರ್ತಾರೆ ಅಂತ ಕೇಳ್ತಾ ಇದ್ರಿ ತಾವು. ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಜೋಳವನ್ನು ತಿಂಬುವವನು ತೋಳದಂತಾಗವನು, ಬೇಳೆ ಬೆಲ್ಲಗಳ ನುಂಬುವವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ ಅಂತ
ಸ್ವಲ್ಪ ಅವಾಯ್ಡ್ ಮಾಡ್ರಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಸ್ವೀಟ್ ಯಾವಾಗ ಮಾಡ್ತಾ ಇದ್ರು, ಬಜ್ಜಿ ಬೋಂಡ ಯಾವಾಗ ಮಾಡ್ತಾ ಇದ್ರು, ಅಮಾವಾಸ್ಯೆ ಹುಣ್ಣಿಮೆಗೆ, ಇಲ್ಲ ಹಬ್ಬ ಹುಣ್ಣಿಮೆಗೆ ಇರ್ತಿತ್ತು. ಹೌದು, ಆ ಜನ ಆರೋಗ್ಯವಾಗಿದ್ರು. ಯಾಕೆ ಆರೋಗ್ಯವಾಗಿದ್ರು ಅಂದ್ರೆ ಅವ್ರ ಹಬ್ಬ ಹುಣ್ಣಿಗೆ ಅಷ್ಟೇ ಊಟ ಸ್ವೀಟ್ ಇರ್ತಿತ್ತು. ಇವತ್ತು ತಾವು ಹೇಳಿದಾಗೆ ದಿವಸ ಇದು ಮನೆಯಲ್ಲಿ ಸ್ವೀಟ್ ಆಗಿರುತ್ತೆ, ಇದ್ದೇ ಇರುತ್ತೆ. ಹೌದು, ನಂಟರು ಬಂದ್ರು, ಮನೆಯವರು ಸಹಿತ ಒತ್ತಾಯ ಮಾಡ್ತಾರೆ, ತಿನ್ರಿ ತಿನ್ರಿ, ಇವತ್ತು ಚೆನ್ನಾಗಿ ಮಾಡಿದ್ರೆ ದೋಸೆ ಚೆನ್ನಾಗಿದೆ, ಕರಿದ ಪದಾರ್ಥಗಳು. ಸರ್, ಫ್ರೈಡ್ ಫುಡ್ಸ್ ಆರ್ ಡ್ರೈಸ್ ಹೆಲ್ತ್ ಅಂತ. ಡ್ರೈಡ್ ಹೆಲ್ತ್, ಹ್ಞೂ, ಫ್ರೈ ಫುಡ್ ಯಾರು ತಿಂತಾರೆ ಅವ್ರು ಡ್ರೈ ಹೆಲ್ತ್. ಬಾಯ್ಲ್ಡ್ ಫುಡ್ ಸ್ಪಾಯಿಲ್ ಹೆಲ್ತ್. ನೀವು ಆರೋಗ್ಯವನ್ನು ಸ್ಪಾಯಿಲ್ ಮಾಡ್ಕೋಬೇಕಂದ್ರೆ ಬಜ್ಜಿ ಬೋಂಡ ತಿನ್ಬಹುದು. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಂದ್ರೆ ಅವುಗಳಿಂದ ದೂರ ಇರೋದು. ಯಾವಾಗ ಒಂದ್ಸಲ ಅಕೇಜ್ನಲ್ಲಿ, ತಿಂಗಳಿಗೊಮ್ಮೆ ಫಂಕ್ಷನ್ನಲ್ಲಿ ಹೋದಾಗ ತಿನ್ಬೇಕು. ಅಕಸ್ಮಾತ್ ಅವಾಗ ತಿಂದ್ರಿ ಅಂತ ಇಟ್ಕೊಳ್ಳೋಣ. ಅವಾಗ ತಿಂದ್ರೆ ಏನು ಮಾಡಬೇಕು, ನೆಕ್ಸ್ಟ್ ಊಟವನ್ನು ಬರೀ ಹಣ್ಣು ತರಕಾರಿ ಜ್ಯೂಸ್ ಮೇಲೆ ಇರಬೇಕು. ಓಹೋ, ಇವಾಗ ನಾವು ಹೆವಿ ಫುಡ್ ಏನೋ ಒಂದು ಸ್ವಲ್ಪ ತಗೊಂಡ್ಬಿಟ್ವಿ ಒತ್ತಾಯದ ಮೇರೆಗೋ ಅಥವಾ ಅನಿವಾರ್ಯವಾಗಿ ಬಿಟ್ಟಿದ್ದೀವಿ. ಹೌದು, ಈಗ ನೆಕ್ಸ್ಟ್ ನಾವು ಬರೀ ಹಣ್ಣು ತರಕಾರಿ ಜ್ಯೂಸು ಅಷ್ಟೇ, ಅಷ್ಟೆಲ್ಲ ಅವಾಯ್ಡ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈಗ ನಾವು 3 ಊಟಕ್ಕೆ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ, 3 ಊಟಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಈಗ ಹೆಂಗೆ ನಾವು ಚೇಂಜ್ ಮಾಡ್ಕೊಳಕ್ಕಾಗುತ್ತೆ ನಮ್ಮ ಜೀವನ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗಾಗಲೇ ಪ್ರತಿಯೊಬ್ಬರು 3 ಊಟ 5 ಊಟ ತನಕ ಹೋಗ್ತಾ ಇದ್ದೀವಿ ನಾವು. ಅದಕ್ಕಾಗಿ ಮಧ್ಯದಲ್ಲಿ ಸ್ನಾಕ್ಸ್ ಅವು ಇವೆಲ್ಲ ಬರ್ತಾ ಇರ್ತವೆ. ಹೌದು, ಅದು ಹೇಗೆ ಮಾಡಬೇಕು ಅಂತಂದ್ರೆ, ಸಾಧ್ಯ ಆದಷ್ಟು ನಾವು 2 ಹೊತ್ತಕ್ಕೆ ನಾವು ಕಂಪಲ್ಸರಿ ಊಟವನ್ನು ಹೆವಿಯಾಗಿ ಮಾಡ್ಕೊಳ್ಳೋಣ. ಇನ್ನೊಂದು ಊಟವನ್ನು ನಾವೇನು ಮಾಡ್ಬೇಕಂದ್ರೆ ಹಣ್ಣು ಅಥವಾ ತರಕಾರಿ ಸಲಾಡ್ ಮಾಡಿ, ಮೊಳಕೆ ಕಾಳನ್ನು ಸಲಾಡ್ ಮಾಡಿಕೊಂಡು ಮೊಳಕೆ ಜೊತೆ ತರಕಾರಿಗಳನ್ನು ಸೇರಿಸಿಕೊಂಡು, ಅಥವಾ ಬರೀ ಹಣ್ಣುಗಳು ತಿಂದ್ಬಿಡಿ. ಒಂದು ಕಲ್ಲಂಗಡಿ ಹಣ್ಣಿದೆ, ಒಂದು ಅರ್ಧ ಹಣ್ಣು ತಿಂದ್ಬಿಡೋದು ಹೊಟ್ಟೆ ತುಂಬ. ಅಥವಾ ಒಂದು ಆ್ಯಪಲ್, ಒಂದು 4 ಇದಾವೆ, 3-4 ಆ್ಯಪಲ್ ತಿಂದ್ಬಿಡೋದು. ಮಾವಿನ ಹಣ್ಣಿದೆ, ಮಾವಿನ ಹಣ್ಣನ್ನು 1-2 ಹಣ್ಣನ್ನು ತಿಂದ್ಬಿಟ್ಟಿವಂದರೆ ಅದೇ ಊಟ. ಬ್ರೇಕ್ಫಾಸ್ಟ್ ಆಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಅದನ್ನು ನಾವು ತಿನ್ನೋದು ಒಳ್ಳೆಯದು. ಒಂದು ಊಟವನ್ನು ಹಣ್ಣಿಗೆ ತರಕಾರಿಗೆ ಶಿಫ್ಟ್ ಆಗಬೇಕು. ಇನ್ನು 2 ಊಟ ಬೇಯಿಸಿದ್ದು ತಿನ್ಬಹುದು. ಎಸ್, ಸರಿ ಸರ್. ಈಗ ನಮ್ದು ಊಟದ್ದು ಆಯ್ತು, ಆಮೇಲೆ ನೀರುದು ಆಯ್ತು, ನೀರು ಯಾಕೆ ಕುಡಿಬೇಕು ಅಂತ ಆಯ್ತು. ನಿದ್ರೆ ಹೇಗೆ ಮಾಡ್ಬೇಕು ಹೇಳಿ? ನಮ್ಮಲ್ಲಿ ನಾನೇನೋ ಒಂದು ಪುಸ್ತಕ ಓದ್ತಾ ಇದ್ದೆ, ಅಲ್ಲೊಂದು ನಾನು ಓದಿದ್ದು ನನಗೆ ಜ್ಞಾಪಕ. ಮುದ್ದೆ, ಲದ್ದೆ, ನಿದ್ದೆ 3 ಸರಿ ಇದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಈ 3 ಕರೆಕ್ಟಾಗಿ ಮುದ್ದೆ, ನಿದ್ದೆ, ಲದ್ದೆ, ಇದು ಎಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಆರೋಗ್ಯದ ಒಂದು ಸೀಕ್ರೆಟ್. ಅದನ್ನು ಬಿಡಿಸಿ ಹೇಳ್ತಾ ಹೋದರೆ ಒಂದು ದೊಡ್ಡ ಕಥೆನೇ ಆಗೋಗ್ಬಿಡ್ತದೆ. ನಮ್ಮ ಪೂರ್ವಿಕರು ಆರೋಗ್ಯ ವಿಚಾರದಲ್ಲಿ ಎಷ್ಟು ಸಂಕ್ಷಿಪ್ತವಾಗಿ ಹೆಂಗೆ ಹೇಳಿದ್ದಾರೆ. ತಾವೀಗ ನಮ್ಮ ಪ್ರಕೃತಿ ಚಿಕಿತ್ಸೆನಲ್ಲಿ ನಿದ್ದೆಯನ್ನು ಯಾವ ಟೈಮಿಂದ ಯಾವ ಟೈಮಿಗೆ ಮಾಡಬೇಕು, ಹೇಗೆ ಮಾಡಬೇಕು? ಭಾಳ ಸಂತೋಷ. ಆರೋಗ್ಯವಂತ ಮನುಷ್ಯನ ಡೆಫಿನಿಷನ್ ತಾವು ಹೇಳಿಬಿಟ್ರಿ. ಆರೋಗ್ಯವಂತ ಮನುಷ್ಯನ ಡೆಫಿನಿಷನ್ ಅಂದರೆ ಹಸಿದಾಗ ಮುದ್ದೆ, ಮಲಗಿದಾಗ ನಿದ್ದೆ, ಎದ್ದಾಗ ಲದ್ದೆ ಹೋಗಿದ್ರೆ ಅವನು ಆರೋಗ್ಯವಂತ ಮನುಷ್ಯ. ಮುದ್ದೆ, ನಿದ್ದೆ, ಲದ್ದೆ ಇವಿದ್ರೆ ನೀ ಗೆದ್ದೆ, ಇಲ್ಲ ಬಿದ್ದೆ ಅಂತ ಹೇಳ್ತಾರೆ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಈ ನಿದ್ದೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ, ಪ್ರಕೃತಿನಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿದ್ದೇನೆ, ರಾತ್ರಿ ಮಾಡಿರೋದೇ ನಿದ್ದೆ ಮಾಡೋಕ್ಕೋಸ್ಕರ. ಎಲ್ಲ ಪ್ರಾಣಿಗಳು ನೋಡಿ ಸಾಯಂಕಾಲ ಆದ ತಕ್ಷಣ ತಮ್ಮ ಗೂಡಿಗೆ ಸೇರಿಕೊಳ್ತವೆ. ಪಕ್ಷಿಗಳು ಗೂಡಿಗೆ ಸೇರ್ಕೊತವೆ, ಪ್ರಾಣಿಗಳು ಬಂದು ತಮ್ಮ ಇರೋ ಗುಹೆಗಳಿಗೆ ಅವು ಸೇರಿಕೊಂಡು ಅಲ್ಲಿ ರಾತ್ರಿ ಅವು ಮಲ್ಕೊಂಡು ಬಿಡ್ತಾವೆ ಅಷ್ಟೇ. ಸೊ ರಾತ್ರಿ ನಾವು 9:30-10 ಗಂಟೆ ಒಳಗೆ ಮಲಗಬೇಕು, ಅದು ಮುಖ್ಯ. 11-11:30 ಏನಾಗುತ್ತೆ ಅಂದರೆ ಭೂಮಿನಲ್ಲಿ ಒಂದು ಮ್ಯಾಗ್ನೆಟ್ ಬಿಡುಗಡೆ ಆಗುತ್ತೆ ಅಂತೆ ಅರ್ಥಲ್ಲಿ. ಆ ಮ್ಯಾಗ್ನೆಟ್ಟು ನಾವು ಅರೆ ನಿದ್ರಾವಸ್ಥೆಯಲ್ಲಿದ್ದಾಗ ನಮ್ಮ ಬ್ರೈನ್ನಲ್ಲಿ ಸಣ್ಣ ಈ ವಾಚ್ನಲ್ಲಿರ್ತಕ್ಕಂಥ ಸೆಲ್ಗಳಿದೆ, ಬ್ರೈನ್ ಸೆಲ್ಸು, ಆ ಸೆಲ್ಸ್ ಚಾರ್ಜ್ ಆಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಈಜಿ ಕಣ್ ತೆರಿತೀವಿ. ಇಲ್ಲಾಂದ್ರೆ ನಾವು ಅಪ್ಪ ಯಾಕೆ ಇದು ಎಬ್ಬಿಸ್ತಾ ಇದ್ದಾರೆ, ಅಮ್ಮ ಯಾಕೆ ಎಬ್ಬಿಸ್ತಾರೆ, ನಿದ್ದೆ ಮಪ್ಪಲ್ಲಿ ಇರ್ತೀವಿ. ಬೆಳಗ್ಗೆ ಎದ್ದ ಕೂಡಲೇ ಕಣ್ ತೆಗಿಯೋಕ್ಕಾಗಲ್ಲ. ಹೋಗಿ ಮುಖ ತೊಳ್ಕೊಂಡು ಬಂದು ಆಮೇಲೆ ನಾವು ಕಣ್ ತೆಗಿತೀವಿ ಹೆಚ್ಚು ಕಡಿಮೆ. ಸೊ ಕಣ್ ತೆಗಿಯೋಕೆ ಆಗಿಲ್ಲ ಅಂದರೆ ಆ ಚಾರ್ಜ್ ಆಗಿಲ್ಲ ಸೆಲ್ಲು. ಈಗ ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ ಹಾಗೆ ಈ ಒಳಗಡೆ ಇರುವ ಸೆಲ್ಲು ಹೈಪೋಥಾಲಮಸ್ ಗ್ಲ್ಯಾಂಡಲ್ಲಿ ಏನಿದೆ ಅವು ಅಲ್ಲಿ ಮೆದುಳಿನಲ್ಲಿ ಹಿಮ್ಮೆದುಳಿನಲ್ಲಿ ಇರ್ತಕ್ಕಂಥ ಆ ಸೆಲ್ಗಳು ಚಾರ್ಜ್ ಆಗಬೇಕು. ಅವು ಯಾವಾಗ ಅರೆ ನಿದ್ರಾವಸ್ಥೆಯಲ್ಲಿದ್ದಾಗ ಕನೆಕ್ಟ್ ಆಗುತ್ತೆ ಪ್ರಕೃತಿಗೆ ಮತ್ತು ನಮಗೆ, ಭೂಮಿನಲ್ಲಿರೋ ಮ್ಯಾಗ್ನೆಟ್ಟು. ಅದಕ್ಕಾಗಿ ರಾತ್ರಿ ನಾವು ಅಷ್ಟೊತ್ತಿಗೆ ನಾವು ಮಲ್ಕೋಬೇಕು. ಅಲ್ಲಿ ಒಂದು ಮೆಲಟೋನಿನ್ ಸ್ರವಿಸುತ್ತೆ ಅಂತ ಹೇಳ್ತಾರೆ ಹೆಚ್ಚು ಕಡಿಮೆ ನೈಟಲ್ಲಿ. ಮೆಲಟೋನಿನ್ ಸ್ರವಿಸುತ್ತೆ ಅಂತ.
ನಾವು ಆ ಟೈಮ್ದಲ್ಲಿ ಎಚ್ಚರವಾಗಿದ್ರೆ ಆ ಮೆಲೋಟೋನಿನ್ ಸ್ರವಿಸೋದಿಲ್ಲ, ಪೈನಿಯಲ್ ಗ್ಲ್ಯಾಂಡ್ ಪೆನಿಯಲ್ ಗ್ಲ್ಯಾಂಡಲ್ಲಿ ಸ್ರವಿಸೋದಿಲ್ಲ. ಅದು ನಮಗೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಮತ್ತು ರಿಪೇರಿ ಆಗೋದು ರಾತ್ರಿನೇ ನಮ್ಮ ದೇಹದಲ್ಲಿ. ಎಲ್ಲೆಲ್ಲಿ ಸತ್ತಿರ್ತಕ್ಕಂಥ ಸೋತಿರ್ತಕ್ಕಂಥ ಜೀವಕೋಶಗಳೆಲ್ಲವೂ ಶಕ್ತಿಯುತವಾಗೋದು ಆ ಮೆಲೋಟೋನಿನ್ ಸವಿಸಿದಾಗ. ಹೌದು, ಆ ನಿದ್ದೆನಲ್ಲಿ ರಿಪೇರಿ ಆಗೋದು, ವೇರ್ ಅಂಡ್ ಟೇರ್ ಆಗೋದು ಆ ನಿದ್ದೆನಲ್ಲಿ. ನಿದ್ದೆ ಮಾಡೋದು ಪರಮಾತ್ಮ ನಾವು ಕೊಟ್ಟಿರೋದು ಯಾದಕ್ಕಂತಂದ್ರೆ ಆರೋಗ್ಯವನ್ನು ಪಡ್ಕೊ. ಬೆಳಿಗ್ಗೆ ನಾವು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂದ್ರೆ ಬೆಳಿಗ್ಗೆ ಲವಲವಿಕೆ ಆಗಿರ್ತೀವಿ. ರಾತ್ರಿ ನಿದ್ದೆ ಹತ್ತಲಿಲ್ಲ ಅಂದ್ರೆ ಬೆಳಿಗ್ಗೆ ನಮಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ರಾತ್ರಿ ನಾವು ಬೇಗ ಮಲಗಿ ಬೇಗ ಹೇಳಿ. ಇಂಗ್ಲೀಷಲ್ಲಿ ಒಂದು ಗಾದೆ ಮಾತು ಕೇಳಿರ್ಬೇಕು ತಾವು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ ಮ್ಯಾನ್ ಹೆಲ್ದಿ ವೆಲ್ದಿ ಹ್ಯಾಪಿ ಅಂತ.